ಕರ್ನಾಟಕಕ್ಕೆ ಸಂಬಂಧಿಸಿದ ವಿಶೇಷ ಪ್ರಶ್ನೋತ್ತರಗಳು ಮತ್ತು ಅವುಗಳ ವಿಶ್ಲೇಷಣೆ. ಕರ್ನಾಟಕದ ಶಾಂತಿಯುತವಾದ ಸ್ಥಳ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅಂತ ಹೇಳಿ ಕೇಳ್ತಾರೆ. ಇದಕ್ಕೆ ನಮ್ಮ ಆನ್ಸರ್ ಏನು ಅಂದ್ರೆ, ಇಲ್ಲಿ ಯಾವುದೋ ಒಂದು ಯಾತ್ರಾ ಸ್ಥಳ ಅದಲ್ಲ, ಅಲ್ಲಿ ಹೋಗಿ ಕೂತೀವಿ ಅಂದ್ರೆ ಒಂದು ಶಾಂತತೆ ಅಥವಾ ಒಂದು ಪೀಸ್ ಅನ್ನಿಸ್ತಲ್ಲ, ಅದು ಯಾವುದು ಅಂದ್ರೆ ಧರ್ಮಸ್ಥಳ. ಇಲ್ಲಿ ಫಸ್ಟ್ ಇದಕ್ಕೆ ಟಿಕ್ ಹಾಕೊಂಡು, ಇನ್ನು ಧರ್ಮಸ್ಥಳ ಎನ್ನುವುದರ ಬಗ್ಗೆ ಪೂರಕ ವಿಚಾರಗಳು ಏನೇನು ಕೇಳಿರ್ತಾರೆ ಅನ್ನೋದು ಫಸ್ಟ್. ಧರ್ಮಸ್ಥಳ ಇರುವುದು ಯಾವ ಜಿಲ್ಲಾದೊಳಗೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾದೊಳಗೆ ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲಾದಾಗ ಎಲ್ಲಿ ಬರ್ತದೆ ಅಂದ್ರೆ ಬೆಳ್ತಂಗಡಿ ತಾಲೂಕು ಹತ್ರ ಬರ್ತದೆ. ಬೆಳ್ತಂಗಡಿ ತಾಲೂಕು. ಇದು ಕರೆಕ್ಟ್ ಗೊತ್ತಿಲ್ಲ ನಮಗೆ. ಹಾಗಾದರೆ ಇಲ್ಲಿ ಹರಿಯುವ ನದಿ PSI ಸಿವಿಲ್. ಧರ್ಮಸ್ಥಳ ಇರುವುದು ಈ ನದಿಯ ದಡದಲ್ಲಿ, ನೇತ್ರಾವತಿ. ದ ಧರ್ಮಸ್ಥಳ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ರಿವರ್ ನೇತ್ರಾವತಿ ಅಂತೇಳಿ ಹೇಳ್ತೀವಿ ನಾವು. ಇನ್ನು ಧರ್ಮಸ್ಥಳದಲ್ಲಿ ಏನೋದು ಅಂದರೆ ಇದು ಯಾತ್ರಾ ಸ್ಥಳವಾಗಿದ್ದು ಒರಿಜಿನಲ್ ಹೆಸರು ಕೇಳಿದ್ದ ಸಿವಿಲ್ PSI ಕುಡುಮ. ಧರ್ಮಸ್ಥಳದ ಒರಿಜಿನಲ್ ಹೆಸರು ಏನು ಅಂದರೆ ಕುಡುಮ ಎಂದಾಗಿತ್ತು. ಇಲ್ಲಿ ವಿಶೇಷತೆ ಏನದಂದ್ರೆ ವೈಷ್ಣವ ಧರ್ಮದ ಪೂಜಾ ಸ್ಥಳ ಆಗಿದೆ ಇದು. ಅಂದ್ರೆ ಧರ್ಮಸ್ಥಳದ ಮಂಜುನಾಥೇಶ್ವರ. ಈ ಮಂಜುನಾಥೇಶ್ವರನ ದೇವಾಲಯದಲ್ಲಿ ಪೂಜಾ ವಿಧಾನ ಯಾವುದು ಅಂದ್ರೆ ವೈಷ್ಣವ ಪಂಥದ ಅನುಸಾರ ನಡೆಯುತ್ತದೆ. ಅಂದರೆ ಇದು ವೈಷ್ಣವ ಪಂಥದ ದೇವಾಲಯ. ಆದರೆ ಇದರ ಆಡಳಿತದ ನಿರ್ವಹಣೆ ಮಾತ್ರ ಜೈನ ಧರ್ಮದ ಅನುಯಾಯಿಗಳು. ಅಂದರೆ ಇದರ ಅರ್ಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಹೆಗ್ಗಡೆಯವರು ಎಲ್ಲರೂ ಇದರ ನಿರ್ವಹಣೆ ಮಾಡ್ತಾರೆ ಅಂದಂಗ. ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಇನ್ನು ಧರ್ಮಸ್ಥಳದಲ್ಲಿ ಒಂದು ಏನಂದ್ರೆ ಬಾಹುಬಲಿಯ ಸ್ಟ್ಯಾಚ್ಯೂ ಸ್ಥಾಪನೆ ಮಾಡ್ಯಾರ. ಅದರದ್ದು ವಿಶೇಷತೆ ಏನು ಅಂದರೆ ಧರ್ಮಸ್ಥಳದಲ್ಲಿ 1973ರಲ್ಲಿ ಬಾಹುಬಲಿ ಜೈನ ಧರ್ಮದ ವಿಗ್ರಹ ಕೆತ್ತಲಾಗಿದೆ. ಅದರದ್ದು ಗೋಪಾಲ ರಂಜಾಳ ಶೆಣ್ಣೈ ಶಿಲ್ಪಿ ಹೆಸರು. ಗೋಪಾಲ ರಂಜಾಳ ಶೆಣ್ಣೈ ಎನ್ನುವ ಶಿಲ್ಪಿ ಅದನ್ನು ಕೆತ್ತನೆ ಮಾಡಿದ್ದಾರೆ. ಇಷ್ಟು ನಮಗೆ ಕರೆಕ್ಟಾಗಿ ಅದರ ಬಗ್ಗೆ ಗೊತ್ತಿರಬೇಕಂದ್ರೆ ಧರ್ಮಸ್ಥಳ. ಕರ್ನಾಟಕದ ಯಾವ ನಗರಕ್ಕೆ ಏನಂದ್ರೆ ಸಿಖ್ ಧರ್ಮದ ಸ್ಥಾಪಕರಾದ ಗುರು ನಾನಕ್ ಭೇಟಿ ಕೊಟ್ಟಿದ್ದರು ಅಂತ ಕೇಳಿದ್ರು ಅಂದ್ರೆ ಬೀದರ್. ಗುರು ನಾನಕ್ ಭೇಟಿ ನೀಡಿರುವುದೇ ಇಲ್ಲಿ. ಪಂಚ್ ಪಿಯಾರೆ ಎನ್ನುವ ಸಿಖ್ ಧರ್ಮದ 5 ಜನ ಪ್ರಮುಖ ಶಿಷ್ಯರು ಇರ್ತಾರೆ ಮುಂದಿನ ಗುರುಗಳಲ್ಲಿ. ಅಲ್ಲಿ ಪಂಚ್ ಪಿಯಾರೆಕ್ಕೆ ಈ ಬೀದರಿನ ಕ್ಷೌರಿಕನಾದ ಗುಲಾಬ್ ಚಂದ್ ಅಂತೇಳಿ ಅವರನ್ನು ಅಪಾಯಿಂಟ್ ಆಗಿದ್ದರು. ಇನ್ನು ಗುರು ನಾನಕ್ ಝರ ಅಂತೇಳಿ ಒಂದು ಸ್ಥಳ ಅದ. ಝರ ಅಂದ್ರೆ ನೀರಿನ ಝರಿ, ಬೀದರ್ದೊಳಗದ. ಗುರು ನಾನಕ್ ಝರ ಎಲ್ಲಿದೆ ಅಂದರೆ ಬೀದರ್. ಇದು ಗೊತ್ತಿರಲಿ ನಮಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಕರ್ನಾಟಕದ ಜೀವನದಿ ಯಾವುದು? ಕಾವೇರಿ. ಇದು ಕರೆಕ್ಟ್ ಗೊತ್ತಿರಬೇಕು. ಹಾಗಾದರೆ ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಉದ್ದವಾದ ನದಿ ಯಾವುದು ಅಂತ ಕೇಳ್ತಾರೆ. ಪೆನಿನ್ಸುಲರ್, ಲಾಂಗೆಸ್ಟ್ ರಿವರ್ ಇನ್ ಪೆನಿನ್ಸುಲರ್ ಇಂಡಿಯಾ. ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರು ಅಂದ್ರೆ ಪ್ರಸ್ಥಭೂಮಿ ಉದ್ದವಾದ ನದಿ ಇದೆ ನೋಡಿ. ಯಾವುದು ಅಂದ್ರೆ ಗೋದಾವರಿ. ಇದು ಕರೆಕ್ಟಾಗಿ ಗೊತ್ತಿರಬೇಕು. ಇನ್ನು ಕೃಷ್ಣ ಎನ್ನುವುದು ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ. PSI ಎಕ್ಸಾಮ್ ರಿಸರ್ವ್ ಇನ್ಸ್ಪೆಕ್ಟರ್ಗೂ ಕೇಳಿದ್ದು. ಕರ್ನಾಟಕದ ಉದ್ದವಾದ ನದಿ ಕೃಷ್ಣ. ಆ್ಯಕ್ಚುಲಿ ನದಿಗಳಿಗೆ ಸ್ತ್ರೀಲಿಂಗ ರೂಪದ ಹೆಸರುಗಳಿರ್ತವೆ. ಕೃಷ್ಣ ಎನ್ನುವುದು ಪುಲ್ಲಿಂಗ ಆಗ್ತದೆ. ಆ್ಯಕ್ಚುಲಿ ಕೃಷ್ಣಾ ನದಿಯ ಒರಿಜಿನಲ್ ಹೆಸರು ಕೃಷ್ಣವೇಣಿ ಎಂದಾಗಿದೆ. ಕೃಷ್ಣವೇಣಿ ಅಂಥೇಳಿ. ಇನ್ನು ಪಾಲಾರ, ಪೆನ್ನಾರ ಇವೆಲ್ಲ ಏನಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಹರಿಯುತ್ತವೆ. ಇಷ್ಟು ಫಸ್ಟ್. ಅಂದರೆ ಕಾವೇರಿ ನದಿಗೆ ಕರ್ನಾಟಕದ ಏನಂತಾರೆ ಜೀವ ನದಿ. ಕರ್ನಾಟಕದ ಇನ್ನೊಂದು ಹೆಸರು ಏನು ಅಂದರೆ ಗಂಗಾ ನದಿ ಅಂತೇಳಿ ಕರೀತಾರೆ. ಇದು ಕರ್ನಾಟಕದ ಗಂಗಾ. ದಕ್ಷಿಣ ಭಾರತದ ಗಂಗಾ ನದಿ ಎಂದರೆ ಯಾವುದು ಅಂದರೆ ಗೋದಾವರಿ. ದಕ್ಷಿಣ ಭಾರತದ ಗಂಗಾ ಅಂದರೆ ಗೋದಾವರಿ. ಏನೋ ಒಂದು
ಏನಂದ್ರೆ ಗೋದಾವರಿಗೆ ವೃದ್ಧ ಗಂಗಾ ಅಂತಲೂ ಕರೀತಾರೆ, ವೃದ್ಧ ಗಂಗಾ ನದಿ ಅಂತಲೂ ಕರೀತಾರೆ. ಇಷ್ಟು ಮೊದಲು ನಮಗೆ ಇದರ ಬಗ್ಗೆ ಕಲ್ಪನೆ ಇರಬೇಕು. ಕಾವೇರಿ ನದಿಗೆ ಸಂಬಂಧಿಸಿದ ಪೂರಕ ವಿಚಾರಗಳು ಏನೇನು ಗೊತ್ತಿರಬೇಕು ಅಂದ್ರೆ, ಫಸ್ಟ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇದು ಕಾವೇರಿ ನದಿ, ಇದರ ಉಗಮ ಸ್ಥಳದಿಂದ ಅಂತ್ಯ ಅಂಥೇಳಿ ಇದಕ್ಕೊಂದು ಕಲ್ಪನೆ ಮೂಡಿಸೋಣ ಭೌಗೋಳಿಕವಾಗಿ. ಹಾಗಾದರೆ ಕಾವೇರಿ ನದಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಕಿಲೋಮೀಟರ್ ಹರಿತದ ಅಂತ ಕೇಳಿದ್ರೆ ಅಂದ್ರೆ ಸುಮಾರು 800 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ. ಕೆಲವೊಂದು ಕಡೆ 720 ಬರೆದಿರ್ತಾರೆ, ಕಿಲೋಮೀಟ್ರ್ಗಳು ಕೇಳಿರಲ್ಲ ಯೂಶ್ವಲಿ. ಎರಡನೆಯದು ಕಾವೇರಿ ನದಿ PSI ಕೇಳಿದ್ದ ಎಲ್ಲಿ ಉಗಮಗೊಳ್ಳುತ್ತದೆ? ಬ್ರಹ್ಮಗಿರಿ ಬೆಟ್ಟ. ಬ್ರಹ್ಮಗಿರಿ ಬೆಟ್ಟ ಎಲ್ಲದ ಅಂತ ಕೇಳಿದ್ರು ಅಂದ್ರೆ ಕೊಡಗು. ಕೊಡಗದಾಗ ಎಲ್ಲದ ಅಂತ ಕೇಳಿದ್ರೆ ತಲಕಾವೇರಿ. ಅಂದರೆ ಇಷ್ಟು ಹೇಳಬೇಕು ನಾವು. ತಲಕಾವೇರಿಯ ಬ್ರಹ್ಮಗಿರಿ ಬೆಟ್ಟ ತಲಕಾವೇರಿ ಕೊಡಗಿನಲ್ಲಿ ಉಗಮಗೊಳ್ಳುತ್ತದೆ. ಇದು ಯಾವ ಕಡೆ ಹರಿತದ? ಈಸ್ಟ್ ಫ್ಲೋವಿಂಗ್ ರಿವರ್, ಅಥವಾ ಇದಕ್ಕೆ ಪೂರ್ವಾಭಿಮುಖವಾಗಿ ಹರಿಯುವ ನದಿ. ಇದು ಯಾವ ಕಡೆ ಹರಿತದ? ಪೂರ್ವಾಭಿಮುಖ ಹರಿಯುತ್ತದೆ. ಇಷ್ಟು ನಮಗೆ ಗೊತ್ತಿರಲಿ. ಕಾವೇರಿ ನದಿಗೆ ಕರ್ನಾಟಕದ ಏನಂತಾರಂದ್ರೆ ಜೀವನದಿ ಅಂತೇಳಿ ಕರೀತಾರೆ. ಕರ್ನಾಟಕದ ಜೀವನದಿ. ಇನ್ನು ಕಾವೇರಿ ನದಿ ನಿರ್ಮಿಸಿರುವಂತಹ ಪ್ರಮುಖ ದ್ವೀಪಗಳು ಯಾವ್ಯಾವು? ಒಂದನೇದ್ದು ಶ್ರೀರಂಗಪಟ್ಟಣ, ಎರಡನೆಯದ್ದು ಶಿವನ ಸಮುದ್ರಂ, ಮೂರನೆಯದು ಶ್ರೀರಂಗಂ. ಕರೆಕ್ಟ್ ಗೊತ್ತಿರಬೇಕು ಇವು ನಮಗೆ. ಹಾಗಾದರೆ ಒಂದನೇದ್ದು ಯಾವುದು ಅಂದರೆ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ ಇರುವುದು ಯಾವ ನದಿಯ ದಡದಲ್ಲಿ ಅಂತ ಕೇಳಿದ್ರು ಅಂದ್ರೆ ಕಾವೇರಿ ನದಿ ತೀರದಲ್ಲಿ ಅಂತ ಹೇಳಬೇಕು. ಶಿವನ ಸಮುದ್ರಂ ಎನ್ನುವ ದ್ವೀಪ ಯಾವ ನದಿ ನಿರ್ಮಿಸಿದೆ ಅಂದ್ರೆ ಇದನ್ನೇ ಹೇಳಬೇಕು ನಾವು. ಯಾವುದರಿ? ಕಾವೇರಿ. ಶ್ರೀರಂಗಂ ಇದನ್ನು ಏನಂದ್ರೆ ಕಾವೇರಿ ನದಿ ನಿರ್ಮಿಸಿದೆ. ಪ್ರಾಚೀನ ಕಾಲದಲ್ಲಿ ಇವುಗಳಿಗೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಆ ಅನ್ಯ ಹೆಸರುಗಳು ಏನಿದ್ದು ಇವಕ್ಕ ಅಂತ ಕೇಳಿದ್ರಂದ್ರೆ ಶ್ರೀರಂಗಪಟ್ಟಣಕ್ಕೆ ಮೊದಲು ಬರ್ತದೆ, ಇದು ಮಧ್ಯದಲ್ಲಿ, ಅದು ಲಾಸ್ಟಿಗೆ. ಆದಿರಂಗ ಅಂದ್ರೆ ಸ್ಟಾರ್ಟ್ ಅಂದಂಗೆ ಪ್ರಾರಂಭ. ಮಧ್ಯರಂಗ ಮಧ್ಯದಲ್ಲಿ ಇರುವುದು, ಮಧ್ಯರಂಗ. ಲಾಸ್ಟಿಗೆ ಇರೋದು ಯಾವುದು ಅಂದ್ರೆ ಅಂತ್ಯರಂಗ. ಅಂತ್ಯರಂಗ ಅಂಥೇಳಿ ಇಷ್ಟು ಹೆಸರುಗಳು. ಆದಿರಂಗ, ಮಧ್ಯರಂಗ, ಅಂತ್ಯರಂಗ, ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಮತ್ತು ಶ್ರೀರಂಗಂ. ಶ್ರೀರಂಗಪಟ್ಟಣ ಎಲ್ಲಿದೆ ಅಂತ ಗೊತ್ತಿರಬೇಕು ಅಂದ್ರೆ ಮಂಡ್ಯ. ಶ್ರೀರಂಗಪಟ್ಟಣ ಯಾವ ಜಿಲ್ಲೆದಾಗ ಬರ್ತಾನೋ ಮಂಡ್ಯ. ಶಿವನ ಸಮುದ್ರಂ ಎಲ್ಲದ ಅಂದ್ರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ಮತ್ತು ಈ ಕಡೆ ಚಾಮರಾಜನಗರದ ಪ್ರಾರಂಭದಲ್ಲಿ. ಹಾಗಾಗಿ ಮಂಡ್ಯ ಡ್ಯಾಶ್ ಚಾಮರಾಜನಗರ ಎರಡು ಥರದ ಮಧ್ಯದಲ್ಲಿ ತಗೊಳ್ಳೋರು. ನೆಕ್ಸ್ಟ್ ಶ್ರೀರಂಗಂ ಎಲ್ಲದ ಅಂತ ಕೇಳಿದ್ರು ಅಂದ್ರೆ ತಮಿಳುನಾಡಿನಲ್ಲಿ. ಇಷ್ಟು ಗೊತ್ತಿರಬೇಕು ನಮಗೆ. ಇನ್ನು ಕಾವೇರಿ ನದಿ ನಿರ್ಮಿಸಿರುವ ಒಂದಿಷ್ಟು ಜಲಪಾತಗಳು ಕರೆಕ್ಟ್ ಗೊತ್ತಿರಲಿ. ಹಾಗಾದರೆ ಫಸ್ಟ್ ಜಲಪಾತ ಯಾವುದು ಅಂದರೆ ಶಿವನ ಸಮುದ್ರಂ. ಶಿವನ ಸಮುದ್ರಂ ಜಲಪಾತವೇ ಸ್ವಲ್ಪ ದೂರ ಹೋದ ಬಳಿಕ ಎರಡು ಕವಲುಗಳಾಗಿ ಹರಿತದ. ಅವಾಗ ಏನದಂದ್ರೆ ಒಂದು ಗಗನ ಚುಕ್ಕಿ ಮತ್ತೊಂದು ಭರ ಚುಕ್ಕಿ ಅಂತೇಳಿ ಬರ್ತಾವೆ. ಏನೋ ಒಂದು ಯಾವುದು ಬರ್ತದ ಅಂತ ಕೇಳಿದ್ರು ಅಂದ್ರೆ ಹೊಗೇನಕಲ್ಲ ಜಲಪಾತ. ಇಷ್ಟು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಹಾಗಾದರೆ ಏನದಂದ್ರೆ ಯಾವ್ಯಾವ ಜಲಪಾತಗಳನ್ನು ನಿರ್ಮಿಸಿದೆ ಕಾವೇರಿ ನದಿ ಅಂದ್ರೆ ಒಂದು ಶಿವನ ಸಮುದ್ರಂ ಫಾಲ್ಸ್. ಇವೆಲ್ಲ ಫಾಲ್ಸ್ ಜಲಪಾತಗಳು. ಜಲಪಾತಗಳು ಇಲ್ಲಿ ಏನೇನದಾವ? ಶಿವನ ಸಮುದ್ರ ಜಲಪಾತ ಒಂದು. ಎರಡನೆಯದ್ದು ಏನದಂದ್ರೆ ಇದಕ್ಕೆ ಗಗನ ಚುಕ್ಕಿ. ಗಗನ ಚುಕ್ಕಿ. ಹಾಗಾದರೆ ಇಲ್ಲಿ ಮೂರನೇದಲ್ರಿ, ಇದು ಒಂದು, ಇದು ಎರಡು, ಇದು ಮೂರನೇದ್ದು.
1 2 3 ಭರಚುಕ್ಕಿ. ನೆಕ್ಸ್ಟ್ ಬರೋದೇ ಏನು ಅಂದ್ರೆ ಹೊಗೇನಕಲ್ಲ. ಹೊಗೇನಕಲ್ಲ. ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ವಿವಾದ ಉಂಟಾಗಿರುವ ಜಲಪಾತನೇ ಯಾವುದು ಅಂದರೆ ಹೊಗೇನಕಲ್ಲ ಜಲಪಾತ. ಚಾಮರಾಜನಗರ ಮತ್ತು ತಮಿಳುನಾಡಿನ ಪ್ರಾರಂಭದಲ್ಲಿ ಅದ. ಅಂದರೆ ಇದಕ್ಕೆ ನಾವು ಚಾಮರಾಜನಗರ ಅಂತೇಳಿ ಬರಿತೀವಿ. ಚಾಮರಾಜನಗರ ಆ್ಯಂಡ್ ತಮಿಳುನಾಡಿನ ಪ್ರಾರಂಭದಲ್ಲಿ ಇದಕ್ಕೆ ವಿವಾದ ಆಗ್ಯದ. ಇಷ್ಟು ಮೊದಲ ಇದಕ್ಕೆ ಗೊತ್ತಿರಬೇಕು. ಇಲ್ಲಿ ಸ್ವಲ್ಪ ಏನಂದ್ರೆ ಅಬ್ಸರ್ವೇಷನ್ ಮಾಡಬೇಕು. ಈ ಕಾವೇರಿ ನದಿಗೆ ಕಟ್ಟಿರುವ ಜಲಾಶಯಗಳು ಯಾವ್ಯಾವ ಅದಾವ ಅನ್ನೋದು ಕರೆಕ್ಟ್ ಗೊತ್ತಿರಬೇಕು ನಮಗೆ. ಡ್ಯಾಮ್ಗಳು ಯಾವ್ಯಾವ ಕಟ್ಟಿದ್ರು ಅನ್ನೋದು. ಫಸ್ಟ್ ಇಲ್ಲಿ ಕಟ್ಟಿದ್ದು ಮಂಡ್ಯ ಡಿಸ್ಟಿಕ್ದೊಳಗೆ ಒಂದು ಡ್ಯಾಮ್ ಕಟ್ಟ್ಯಾರ. ಆಮ್ಯಾಗ ಇಲ್ಲಿ ತಮಿಳುನಾಡಿನಲ್ಲಿನೂ ಒಂದು ಡ್ಯಾಮ್ ಅದು. ತಮಿಳುನಾಡಿನಲ್ಲಿ ಡ್ಯಾಮ್ ಅದು. ಹಾಗಾದರೆ ಏನದಂದ್ರೆ ಈ ಎರಡೂ ಯೋಜನೆಗಳು ಎದಕ್ಕೆ ಅಂದ್ರೆ ನೀರಾವರಿಗೆ ಸಂಬಂಧಿಸಿದ ಯೋಜನೆಗಳು. ಇದಕ್ಕೆ ನಾವು ನಾಲ್ವಡಿ ಕೃಷ್ಣರಾಜ ಸಾಗರ ಅಂತಾರೆ. 4ನೆಯ KRS ನಾಲ್ವಡಿ ಕೃಷ್ಣರಾಜ ಸಾಗರ. FDA ಕ್ವಶನ್ ಬರೀ ಕೃಷ್ಣರಾಜ ಅಲ್ಲ, ನಾಲ್ವಡಿ. ಈ ಜಲಾಶಯ ಏನದಂದ್ರೆ ವಿನ್ಯಾಸಕಾರರು ಯಾರು ಅಂತ ಕೇಳಿದ್ರು ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಎಂ ವಿಶ್ವೇಶ್ವರಯ್ಯ ಶಿಲ್ಪಿರಿದು. ಇದು ಎಂಥ ಡ್ಯಾಮ್ ಅದಂದ್ರೆ ಸ್ವಯಂಚಾಲಿತ ಗೇಟುಗಳನ್ನು ಹೊಂದಿರುವ ಮೊದಲ ಜಲಾಶಯ. ಆಟೋಮೆಟಿಕ್ ಗೇಟ್ಗಳದವ್ರು ಇದ್ರಾಗ ಫಸ್ಟ್ ವರ್ಲ್ಡ್ದೊಳಗನೆ ಸ್ವಯಂಚಾಲಿತ ಗೇಟುಗಳನ್ನು ಹೊಂದಿರುವ ಮೊದಲ ಜಲಾಶಯ ಅಂದ್ರೆ ಡ್ಯಾಮ್ ತುಂಬಿತಂದ್ರೆ ಆಟೋಮೆಟಿಕ್ ಗೇಟ್ ಓಪನ್ ಆಗ್ತಾವೆ ಅಂದಂಗೆ. ಇದು ಯಾವ ಡಿಸ್ಟಿಕ್ದಾಗ ಅದ? ಮಂಡ್ಯ. ಇದು ಏನಂದ್ರೆ ಅದ ಕರೆಕ್ಟಾಗಿ ಇಷ್ಟು ಗೊತ್ತಿರಲಿ. ಅದರ ಬಗ್ಗೆ ಇದು ಏನಂದ್ರೆ KRS ಯಾವಾಗ ನಿರ್ಮಾಣ ಪೂರ್ಣಗೊಂಡಿದೆ ಅಂದರೆ 1932. ಹಾಗಾದರೆ ಇಲ್ಲಿ ಕಟ್ಟಿರುವ ಡ್ಯಾಮ ಇದು ಸಿವಿಲ್ PSI ಕೇಳಿದ್ರು ಸ್ಟ್ಯಾನ್ಲಿ ಜಲಾಶಯ. ಈ ಸ್ಟ್ಯಾನ್ಲಿ ಜಲಾಶಯ ಎನ್ನುವುದು ಎಲ್ಲಿದೆ ಅಂತ ಕೇಳಿದ್ರೆ ತಮಿಳುನಾಡಿನಲ್ಲಿ ಇದೆ. ಕಾವೇರಿ ನದಿಗೆ ಕಟ್ಟ್ಯಾರ. ಅಲ್ಲಿ ಎಲ್ಲಿದೆ ಅಂದ್ರೆ ಮೆಟ್ಟೂರ ಜಲಾಶಯ ಅಂತಾರ. ಮೆಟ್ಟೂರ ಡ್ಯಾಮ್ ಇದು ದಕ್ಷಿಣ ಭಾರತದ ಜಲಾಶಯಗಳಲ್ಲಿ ದೊಡ್ಡದು. ಲಾರ್ಜೆಸ್ಟ್ ಡ್ಯಾಮ್ ಇನ್ ಸದರ್ನ್ ಇಂಡಿಯಾ ಅಂತೀವಿ ನಾವು. ಹಾಗಾಗಿ ಅದು ಎಲ್ಲದಂದ್ರೆ ತಮಿಳುನಾಡಿನಲ್ಲಿ ಅಂತೇಳಿ ಹೇಳ್ಕೊತೀವಿ. ಇಷ್ಟು ಮೊದಲ ಇದಕ್ಕೆ ಪೂರಕ ವಿಚಾರಗಳು ಗೊತ್ತಿರಲಿ. ಇನ್ನು ಕಾವೇರಿ ನದಿಗೆ ಒಂದಿಷ್ಟು ಉಪನದಿಗಳು ಗೊತ್ತಿರಬೇಕಲ್ಲ. ಇಷ್ಟು ಆದ ಬಳಿಕ ಇದಕ್ಕೆ ರಿಲೇಟೆಡ್ ಏನೋ ಒಂದು ವಿಚಾರ. ರಂಗನತಿಟ್ಟು ಪಕ್ಷಿಧಾಮ ಇರುವುದು ಮಂಡ್ಯ. ಹಾಗಾದರೆ ರಂಗನತಿಟ್ಟು ಪಕ್ಷಿಧಾಮ ಯಾವ ನದಿಯನ್ನು ನಿರ್ಮಾಣ ಮಾಡಿದ ಅದಕ್ಕೆ ಅದರ ರಂಗನತಿಟ್ಟು ಪಕ್ಷಿಧಾಮ ಇರುವುದು ಮಂಡ್ಯ. ಇದನ್ನು ಕಾವೇರಿ ನದಿ. ಇಷ್ಟು ಇದಕ್ಕೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು ಫಸ್ಟ್. ಇನ್ನು ಇದಕ್ಕೆ ರಿಲೇಟೆಡ್ ಯಾವ್ಯಾವ ಅದಾವ ಪೂರಕ ವಿಚಾರಗಳು ಗೊತ್ತಿರಲಿ. ಹಾಗಾದರೆ ಏನಂದ್ರೆ ಇದಕ್ಕೆ ಸಂಬಂಧಿಸಿದ ಉಪನದಿಗಳು ಯಾವ್ಯಾವು ಅನ್ನೋದು ಗೊತ್ತಿರಬೇಕು. ಫಸ್ಟ್ ರಿವರ್, ಅವಕ್ಕೆ ಟ್ರೈಬ್ಯೂಟರಿ ಅಂತೇಳಿ ಕರಿತೇವೆ ನಾವು. ಉಪನದಿಗಳು ಯಾವ್ಯಾವು ಅದಾವ. ನಂಬರ್ 1 ಇಲ್ಲಿ ಎಡ ಮತ್ತು ಬಲ ಅಂತೇಳಿ ಎರಡು ತೋತೇವೆ ನಾವು. ಎಡ ಬದಿಯ ಉಪನದಿಗಳು ಅಂತೇಳಿ ತೊಗೊಂಡೀವಿ ಅಂದ್ರೆ ಒಂದು 4 ಹೆಸರು ಹೇಳಿದವು. ಯಾವ್ಯಾವು ಅದಾವ ಅಂದ್ರೆ ಹಾರಂಗಿ. ಆ ನಂತರ ಯಾವುದಂದ್ರೆ ಹೇಮಾವತಿ. ಹೇಮಾವತಿ ಅಂಥೇಳಿ ಬರ್ತವೆ. ನೆಕ್ಸ್ಟ್ 3ನೇಯದ್ದು ಶಿಂಷಾ. ಏನೋ ಒಂದು ಯಾವುದು ಅಂದ್ರೆ ಅರ್ಕಾವತಿ ಅಂಥೇಳಿ. ಇಷ್ಟು ನಮಗೆ ಇವೆಲ್ಲ ಎಡ ಬದಿಯಲ್ಲಿ ಇವೆ. ಇಷ್ಟು ಕರೆಕ್ಟ್ ಗೊತ್ತಿಲ್ಲ. ಹಾರಂಗಿ, ಹೇಮಾವತಿ, ಶಿಂಷಾ, ಅರ್ಕಾವತಿ. ಇನ್ನು ಬಲ ಬದಿಯಲ್ಲಿ ಇರುವಂಥ ಒಂದಿಷ್ಟು ನದಿಗಳು, ಬಲ ಅಂದ್ರೆ ರೈಟ್ ಸೈಡ್ದಿಂದ ಬರೋವು. ಇದಕ್ಕೆ ಯಾವ್ಯಾವ ಬರ್ತಾವ ಅಂದ್ರೆ ಲಕ್ಷ್ಮಣ ತೀರ್ಥ. ಲಕ್ಷ್ಮಣ ತೀರ್ಥ. ಆನಂತರ ಏನಂದ್ರೆ ನೆಕ್ಸ್ಟ್ ಭವಾನಿ. ಇದನ್ನು ಗೊತ್ತಿರಲಿ. ನೆಕ್ಸ್ಟ್ ಕಬಿನಿ.
ಈ ಕಬೀನಿಗೆ ಇರುವ ಇನ್ನೊಂದು ಹೆಸರು ಸಿವಿಲ್ ಕಾನ್ಸ್ಟೇಬಲ್ ಕೇಳಿದ್ದ ಕಪಿಲ ಎಂತಲೂ ಕರೆಯುತ್ತಾರೆ. ಕಬೀನು ಅಂತಾರೆ, ಕಪಿಲಾನು ಅಂತಾರೆ. ಮೈಸೂರು ಡಿಸ್ಟಿಕ್ದೊಳಗೆ ಡ್ಯಾಮ್ ಅದರ, ಇದು ಕಬೀನಿ ಡ್ಯಾಮ್. ಹಾಗಾದರೆ ಮೋಯಾರ್, ಮೋಯಾರ, ಮೋಯರ್ ಎನ್ನುವುದು ಒಂದು ವಿಶೇಷ ಏನಂದ್ರೆ, ಟಿ ನರಸೀಪುರ ಅಥವಾ ತಿರಕಲಕೂಡು ನರಸೀಪುರ ಅಂತೇಳಿ ಪ್ಲೇಸ್ ಅದಲ್ಲ, ಅಲ್ಲಿ ಮೋಯಾರ, ಆನಂತರ ಏನಂದ್ರೆ ಕಾವೇರಿ, ಕಬಿನಿ, ಮೂರು ತ್ರಿವಳಿ ಸಂಗಮ ಅದ. ಆ ತ್ರಿವಳಿ ಸಂಗಮ ಇರುವ ಮೈಸೂರಿನಲ್ಲಿ ಇರುವಂಥ ಜಿಲ್ಲಾದೊಳಗೆ ತ್ರಿವಳಿ ಸಂಗಮ ಟಿ ನರಸೀಪುರ, ತಿರುಮಲಕೂಡ ನರಸೀಪುರ, ಮೋಯಾರ, ಕಬೀನಿ ಮತ್ತು ಕಾವೇರಿ ತ್ರಿವಳಿ ಸಂಗಮ. ಹಾಗಾದರೆ ಉತ್ತರ ಭಾರತದಲ್ಲಿ ತ್ರಿವಳಿ ಸಂಗಮ ಎದಕ್ಕೆ ಕರಿತೀವಿ ಅಂದ್ರೆ ಅಲಹಾಬಾದ ಅಥವಾ ಪ್ರಯಾಗರಾಜಕ್ಕೆ. ಅಲ್ಲಿ ಏನದಾವ ಅಂದ್ರೆ ಮೂರು, ಗಂಗಾ, ಯಮುನಾ, ಸರಸ್ವತಿ. ಹಾಗಾಗಿ ಅದಕ್ಕೇನಂತೀವಿ ಅಂದ್ರೆ ಕಾಶಿನೂ ಅಂತೀವಿ. ಇದಕ್ಕೇನನ್ಬೇಕಂದ್ರೆ ದಕ್ಷಿಣದ ಕಾಶಿ ಅಂತೀವಿ ಅಥವಾ ದಕ್ಷಿಣದ ಪ್ರಯಾಗರಾಜ್, ತ್ರಿವಳಿ ಸಂಗಮ ಇದ್ದುದಕ್ಕೆ. ನೆಕ್ಸ್ಟ್ ಯಾವ್ಯಾವ ನದಿಗಳು ಅದ ಬಲ ಬದಿಯೊಳಗದ ಅಂದ್ರೆ ಲಕ್ಷ್ಮಣ ತೀರ್ಥದ, ಭವಾನಿ ಅದ, ಕಬೀನಿ ಅದ, ಮೋಯಾರ ಅಂಥೇಳಿ ಬರ್ತದೆ. ಅಮರಾವತಿ ಅಂಥೇಳಿ ಏನೋ ಒಂದು, ಅಮರಾವತಿ, ಇವೆಲ್ಲ ಎಲ್ಲ ಪ್ರಮುಖವಾದಂಥ ನದಿಗಳು. ಇಷ್ಟು ಒಂದು ಐಡಿಯಾ ಇರಬೇಕು ಇದಕ್ಕೆ. ಇಲ್ಲೊಂದು ಸ್ವಲ್ಪ ಇನ್ನೊಂದು ಎರಡು ವಿಚಾರಗಳನ್ನು ಕರೆಕ್ಟ್ ಅಬ್ಸರ್ವೇಷನ್ ಮಾಡಿ. ಕಾವೇರಿ ನದಿ ವಿವಾದವಿರುವ ರಾಜ್ಯಗಳು ಅಂತ ಕೇಳ್ತಾರೆ. ಹಾಗಾದರೆ ಕರ್ನಾಟಕದಲ್ಲಿ ಉಗಮಗೊಳ್ಳುತ್ತದೆ, ತಮಿಳುನಾಡದವರು ನಮ್ಗೆ ನೀರು ಕೇಳ್ತಾರೆ. ಹಾಗಾದರೆ ಅವ್ರಿಗೆ ಕೊಟ್ಟರೆ ನಮಗೂ ಬೇಕು ನೋಡು ಅಂಥೇಳಿ ಕೇರಳದವರು ಜಗಳ ತೆಗಿತಾರೆ. ಅವ್ರು ಮೂವರಿಗೆ ಕೊಟ್ಟರೆ ನಮಗೂ ಬೇಕು ಅಂಥೇಳಿ ಪುದುಚೇರಿದವರು ಜಗಳ ತೆಗಿತಾರೆ. ಅಂದರೆ ಇದರ ಅರ್ಥ 4 ಮಂದಿಯ ನಡಬರಕ ಇದರ ವಿವಾದ. ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ, ಇಷ್ಟು ಇದಕ್ಕೆ ಬೇಸಿಕ್ ಐಡಿಯಾ ಇರಬೇಕು ನಮಗೆ ಎಕ್ಸಾಮ್ಗೆ ಹೋಗೋಕೆ. ಕರ್ನಾಟಕ ತನ್ನ ಗಡಿಯನ್ನು ಎಷ್ಟು ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ ಅಂತ ಕೇಳ್ತಾರೆ. ಹಾಗಾದರೆ ಎಷ್ಟು ರಾಜ್ಯಗಳೊಂದಿಗೆ ಕರ್ನಾಟಕ ಗಡಿಯನ್ನು ಹೊಂದಿದೆ ಅನ್ನೋಕ್ಕಿಂತ ಅದು ಮ್ಯಾಪ್ ಅಬ್ಸರ್ವ್ ಮಾಡಿ ಬರದೇ ಬಿಡಬೇಕು. ಫಸ್ಟ್ ಮಹಾರಾಷ್ಟ್ರ, ಎರಡನೆಯದ್ದು ಗೋವಾ, ಮೂರನೆಯದ್ದು ಕೇರಳ, ನಾಲ್ಕನೆಯದ್ದು ತಮಿಳುನಾಡು, ಐದನೆಯದ್ದು ಆಂಧ್ರ ಪ್ರದೇಶ, ಆರನೆಯದ್ದು ತೆಲಂಗಾಣ. ಇಷ್ಟು ಹೇಳಬೇಕು. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ತೆಲಂಗಾಣ. 6 ಅಂಥೇಳಿ ಹೇಳೋದು. ಇಷ್ಟು ಗಡಿಯನ್ನು ಹೊಂದಿವೆ. ನೆಕ್ಸ್ಟ್ ಇಲ್ಲೊಂದು ಅಬ್ಸರ್ವೇಷನ್ ಮಾಡಿ. ಮಹಾರಾಷ್ಟ್ರ ಮತ್ತು ಗೋವಾ ಮತ್ತು ಕರ್ನಾಟಕದ ನಡುಬರಕ ವಿವಾದವಿರುವ ನದಿ ಯಾವುದು ಅಂತ ಕೇಳ್ತಿರ್ತಾರೆ. ಅದಕ್ಕೆ ನಾವೇನು ಹೇಳಬೇಕಂದ್ರೆ ಗೋವಾದ ಜೀವನದಿನೂ ಅಂತಾರೆ. ಅದಕ್ಕೆ ಮಹದಾಯಿ ನದಿ. ಈ ಮಹದಾಯಿ ನದಿ ಎನ್ನುವುದು ಇನ್ನೊಂದು ಹೆಸರು ಏನು ಅಂದ್ರೆ ಮಾಂಡೋವಿ ರಿವರ್ ಅಂತ ಕರೀತಾರೆ. ಇದಕ್ಕೆ ಉಪನದಿಗಳೇ ಕಳಸಾ ಬಂಡೂರಿ. ಆ ಕಳಸಾ ಬಂಡೂರಿ ಎನ್ನುವುದು ಗದಗ ಜಿಲ್ಲಾ ರೋಣ ತಾಲೂಕದ ಪ್ರದೇಶದೊಳಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡೋದಾದ್ರೆ ಅದು ನವಲಗುಂದ, ನರಗುಂದ, ಗದಗ ಆ ಕಡೆ ಎಲ್ಲ ಬರ್ತದೆ ಅದು. ನೆಕ್ಸ್ಟ್ ಕರ್ನಾಟಕದಲ್ಲಿ ನಿರ್ಮಿತವಾದ ಹೊಸ ಜಿಲ್ಲೆ ಯಾವುದು ಅಂತ ಕೇಳ್ತಾರೆ. ಇದಕ್ಕೆ ನಾವು ಆನ್ಸರ್ ಏನು ತಗೋಬೇಕು ಅಂದ್ರೆ ವಿಜಯನಗರ. ಒಂದಿಷ್ಟು ನಮ್ಮಲ್ಲಿ ಒಂದು ಅಬ್ಸರ್ವೇಷನ್ ಇರಲಿ. ಈಗ ಕಲಬುರಗಿ ಜಿಲ್ಲಾ ಕೇಂದ್ರ ಕಲಬುರಗಿ, ವಿಜಯಪುರ ಜಿಲ್ಲಾ ಕೇಂದ್ರ ವಿಜಯಪುರ, ಧಾರವಾಡ ಜಿಲ್ಲಾ ಕೇಂದ್ರ ಧಾರವಾಡ, ಹೀಗೆ ಅದಾವೆಲ್ಲ. ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾ ಕೇಂದ್ರ ಕಾರವಾರ. ಕರೆಕ್ಟ್ ಅಬ್ಸರ್ವೇಷನ್ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲಾ ಕೇಂದ್ರ ಮಂಗಳೂರು. ಆನಂತರ ಏನಂದ್ರೆ ಕೊಡಗು ಜಿಲ್ಲೆ ಜಿಲ್ಲಾ ಕೇಂದ್ರ ಮಡಿಕೇರಿ. ಹಿಂಗೆ 3 ಇದ್ದು ಮೊದಲ. ಅದೇ ಸಾಲಿಗೆ ಈಗೊಂದು ಸೇರಿ ಅದು ಜಿಲ್ಲಾ ಕೇಂದ್ರ. ವಿಜಯನಗರ ಹೆಸರದ ಜಿಲ್ಲಾ ಕೇಂದ್ರ ಹೊಸಪೇಟೆ ಅದ. ಅಂಥವು ಟೋಟಲ್ 4 ಅದು. ಹೆಸರೇ ಬೇರೆ ಅದಾವ, ಡಿಸ್ಟಿಕ್ದ ನೇಮ್ ಅದರದಕ್ಕೆ ಜಿಲ್ಲಾ ಕೇಂದ್ರನೇ ಬೇರೆ ಅದಾವ ಅಂದಂಗೆ. ಈಗ ಅಬ್ಸರ್ವೇಷನ್ ಮಾಡೋಣ.
ವಿಜಯನಗರವನ್ನು ಯಾವ ಜಿಲ್ಲೆಯಿಂದ ವಿಭಜಿಸಲಾಯಿತು ಅಂತ ಕೇಳಿದ್ರಂದ್ರೆ ಬಳ್ಳಾರಿ ಜಿಲ್ಲೆ ವಿಭಜಿಸಲಾಯಿತು. ಇದು ಫಸ್ಟ್ ನಮಗೆ ಅಬ್ಸರ್ವೇಷನ್ ಇರಬೇಕು. ಯಾವಾಗ ಇದನ್ನು ವಿಭಜನೆ ಮಾಡಿದ್ರು ಅಂತ ಕೇಳ್ತಾರೆ. ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಇದ್ದಾಗ ಅಕ್ಟೋಬರ್ 2, 2021 ಇದರಿಂದ ಡಿಕ್ಲರೇಷನ್ ಆಗಿರೋದು. ಅಕ್ಟೋಬರ್ 2, 2021. ಅವಾಗ ಮುಖ್ಯಮಂತ್ರಿಗಳು ಯಾರಿದ್ದರೂ ಕರೆಕ್ಟ್ ಅಬ್ಸರ್ವೇಷನ್ ಇಲ್ಲ, ಬಟ್ ಅಕ್ಟೋಬರ್ 2, 2021. ಇದು ಕರ್ನಾಟಕದಲ್ಲಿ ಏನದಂದ್ರೆ ಜಿಲ್ಲಾ ಕೇಂದ್ರವಾಗಿದ್ದು ಏನಂದ್ರೆ ಇದ್ರದ್ದು ವಿಶೇಷತೆ ಏನಂದ್ರೆ ಎಷ್ಟು ತಾಲೂಕುಗಳು ಹೊಂದ್ಯಾವ ಅಂತ ಕೇಳ್ತಾರೆ. ಇತ್ತೀಚೆಗೆ ಒಂದು ಎಕ್ಸಾಮ್ದಾಗ ಕೇಳಿದ್ರಿ ಟೋಟಲ್ ಎಷ್ಟು ತಾಲೂಕುಗಳು ಇದರಲ್ಲಿ ಬರುತ್ತವೆ. ಒಂದು ಇದರ ಜಿಲ್ಲಾ ಕೇಂದ್ರ ಯಾವುದಂದ್ರೆ ಹೊಸಪೇಟೆ, ಇದು ಕರೆಕ್ಟ್ ಗೊತ್ತಿರಲಿ ನಮಗೆ. ಆನಂತರ ಹಗರಿಬೊಮ್ಮನಹಳ್ಳಿ ಅಂತೇಳಿ ಬರ್ತದೆ. ಹಗರಿಬೊಮ್ಮನಹಳ್ಳಿ ಇದು ಕರೆಕ್ಟ್ ಗೊತ್ತಿರಬೇಕು. ಆನಂತರ ಹರಪನಹಳ್ಳಿ ಅಂತೇಳಿ ಮೊದಲು ಎಸ್ ನಿಜಲಿಂಗಪ್ಪ ಅಂತೇಳಿ CM ಆಗಿ ಹೋಗ್ಯಾರಲ್ಲ ಅವ್ರದ್ರಿ ಅದು ಹರಪನಹಳ್ಳಿ ತಾಲೂಕ, ಇದನ್ನು ಕರೆಕ್ಟ್ ಗೊತ್ತಿರಲಿ. ಇನ್ನು ಒಂದು ಏನಂದ್ರೆ ಕೂಡಲಿಗಿ ಅಂಥೇಳಿ ಒಂದು ಅದ, ಕೂಡ್ಗಿ ಅಂಥೇಳಿ ಅವ್ರದಲ್ಲಿ ಕೂಡ್ಗಿ ಇದು ಬರ್ತದೆ. ಕೊಟ್ಟೂರು ಅಂಥೇಳಿ ಒಂದು ಬರ್ತಿದ್ವು ಕೇದಾಗ, ಕೊಟ್ಟೂರು, ಇಷ್ಟೆಲ್ಲ ಅದಾವೆ. ಹಾಗಾದರೆ ಟೋಟಲ್ ಎಷ್ಟರೇ ತಾಲೂಕುಗಳು ಅದಾವ ಅಂತ ಕೇಳಿದ್ರೆ ಹೊಸಪೇಟೆ ಅದ, ಹಗರಿಬೊಮ್ಮನಹಳ್ಳಿ ಅದ, ಹರಪನಹಳ್ಳಿ ಅದ, ಆನಂತರ ಏನಂದ್ರೆ ಕೂಡ್ಗಿ ಅದ, ಕೊಟ್ಟೂರು ಅದ. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಟೋಟಲ್ ಕರ್ನಾಟಕದಲ್ಲಿ ಎಷ್ಟು ಬಳ್ಳಾರಿ ಜಿಲ್ಲೆಯ ತಾಲೂಕುಗಳು ಕರ್ನಾಟಕದ ಬಳ್ಳಾರಿ ಅಥವಾ ಕರ್ನಾಟಕದ ವಿಜಯನಗರ ಜಿಲ್ಲೆ ಎಷ್ಟು ತಾಲೂಕುಗಳನ್ನು ಹೊಂದಿದೆ ಅಂತೇಳಿ ಕೇಳ್ತಾರೆ. ಒಂದು ಹೊಸಪೇಟೆಯದ, ಹಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ, ಕೂಡ್ಗಿ, ಕೊಟ್ಟೂರು ಬೇಕಲ್ಲ. ಹರಪನಹಳ್ಳಿ ಆಗನ ಒಂದು ಏನಂದ್ರೆ ಹೂವಿನ ಹಡಲಗಿ ಅಂತೇಳಿ ಒಂದು ತಾಲೂಕು ಇರಬೇಕು. ಹೂವಿನ ಹಡಲಗಿ ಅಂಥೇಳಿ ಬರ್ತದೆ. ಟೋಟಲ್ ಇಷ್ಟು ಅದಾವೆ ನೋಡಿರಿ. ಇವುಗಳನ್ನು ಎಣಿಸ್ರಿ. 2, 4, 6. ನೆಕ್ಸ್ಟ್ ಇದು ಕರೆಕ್ಟಾಗಿ ಅಬ್ಸರ್ವೇಷನ್ ಇರಲಿ ತಮಗೆ. ಅಂದ್ರೆ ವಿಜಯನಗರ ಎಷ್ಟು ತಾಲೂಕುಗಳನ್ನು ಹೊಂದಿದೆ ಅಂತೇಳಿ ರೀಸೆಂಟ್ ಒಂದು ಯಾವುದೋ ಎಕ್ಸಾಮ್ದಾಗ ಕೇಳಿದ್ರಿ. ಒಂದು ಹೊಸಪೇಟೆ, ಹಗರಿಬೊಮ್ಮನಹಳ್ಳಿ, ಹರಪನಹಳ್ಳಿ, ಕೂಡ್ಗಿ, ಕೊಟ್ಟೂರು, ಹೂವಿನ ಹಡಲಗಿ ಅಂಥೇಳಿ ಇಷ್ಟು 6 ಏನಂದ್ರೆ ತಾಲೂಕಾ ಕೇಂದ್ರಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಆಫ್ರಿಕನ್ ಕಾಡುಗಳಲ್ಲಿ ಚಿತ್ರೀಕರಣಗೊಂಡ ಮೊದಲ ಭಾರತೀಯ ಚಲನಚಿತ್ರ, ಅದು ಕನ್ನಡದ ಚಲನಚಿತ್ರನೇ ಇತ್ತು. ಆಫ್ರಿಕಾ ಕಾಡಿನಾಗ ಹೋಗಿ ಶೂಟಿಂಗ್ ಮಾಡ್ಕೊಂಡು ಬಂದಾರ. ಅದರ ಹೆಸರೇ ಏನಂದ್ರೆ ಆಫ್ರಿಕಾದಲ್ಲಿ ಸೀಲ ಅಂಥೇಳಿ ಅದು. ಇಲ್ಲಿ 3 ವಿಚಾರಗಳು ತಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕೇಳಿದ್ದ ಕರ್ನಾಟಕದ ಚಲನಚಿತ್ರರಂಗದ ಭೀಷ್ಮ ಎಂದು ಯಾರಿಗೆ ಕರೆಯುತ್ತಾರೆ ಅಂತ ಕೇಳ್ತಾರ. ಕರ್ನಾಟಕ ಚಲನಚಿತ್ರರಂಗದ ಭೀಷ್ಮ ಎಂದರೆ ಅದನ್ನು GV ಅಯ್ಯರ್ ಅವರಿಗೆ ಕರೆಯಲಾಗುವುದು. GV ಅಯ್ಯರ್. ಕರ್ನಾಟಕದ ಮೊದಲ ಚಲನಚಿತ್ರ ಯಾವುದು ಅಂತ ಕೇಳ್ತಾರೆ. ಸತಿ ಸುಲೋಚನಾ. ಕರ್ನಾಟಕದ ಮೊದಲ ವರ್ಣ ಚಲನಚಿತ್ರ ಅಮರಶಿಲ್ಪಿ ಜಕಣಾಚಾರ್ಯ. ಶಂಕರ್ ನಾಗ್ ಅವರ ಮೊದಲ ಚಲನಚಿತ್ರ ಒಂದಾನೊಂದು ಕಾಲದಲ್ಲಿ. ವಿಷ್ಣುವರ್ಧನನ ಮೊದಲ ಹೆಸರು ಸಂಪತ್ ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ಮೊದಲ ಹೆಸರು ಏನಂದ್ರೆ ಮುತ್ತುರಾಜ್. ಈ ರೀತಿ ಏನಂದ್ರೆ ಅವು ಪೂರಕವಾಗಿ ಏನಂದ್ರೆ ಗೊತ್ತಿರಬೇಕು. ನೆಕ್ಸ್ಟ್ ಮಧುಮಲೈ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳ್ತಾರೆ. ಮಧುಮಲೈ ರಾಷ್ಟ್ರೀಯ ಉದ್ಯಾನವನ ಇರುವುದೇ ಎಲ್ಲಿ ಅಂದರೆ ನೀಲಗಿರಿ ಬೆಟ್ಟ. ಹಾಗಾದರೆ ನೀಲಗಿರಿ ಬೆಟ್ಟಗಳನ್ನು ನಾವು ಎಲ್ಲಿ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ತಮಿಳುನಾಡು ಪ್ರದೇಶದಲ್ಲಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಇದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ನೀಲಗಿರಿ ಬೆಟ್ಟಗಳಲ್ಲಿ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಸಂಧಿಸುತ್ತವೆ. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ಸಂಧಿಸುತ್ತವೆ. ಇದು ಒಂದು ವರ್ಡ್ ಗೊತ್ತಿರಲಿ. ಈಸ್ಟರ್ನ್ ಘಾಟ್ಸ್ ವೆಸ್ಟರ್ನ್ ಘಾಟ್ಸ್ ಎರಡು ಅಲ್ಲೇ ಅಂದ್ರೆ
ಒಂದಾಗುತ್ತವೆ ಅನ್ನಂಗೆ. PSI ಕೇಳಿದ್ರು ನೀಲಗಿರಿ ಬೆಟ್ಟಗಳಲ್ಲಿ ಎತ್ತರವಾದ ಶಿಖರ ಯಾವುದು ಅಂದರೆ ದೊಡ್ಡ ಬೆಟ್ಟ. ಇದು ಕರೆಕ್ಟ್ ಗೊತ್ತಿಲ್ಲ. ಇಲ್ಲಿ ನೀಲಿ ಬಣ್ಣದ ಹೂಗಳು ಅರಳುತ್ತವೆ ಪ್ರತಿ 12 ವರ್ಷಗಳಿಗೊಮ್ಮೆ. ಅವಕ್ಕೆ ನೀಲ ಕುರವಂಜಿ ಅಂತೇಳಿ ಆ ವರ್ಡದಿಂದನೇ ನೀಲಗಿರಿ ಅಂತೇಳಿ ಬಂದದ. ಇಲ್ಲಿ ಇರುವ ಬುಡಕಟ್ಟು ಜನಾಂಗ ಯಾವುದು ಅಂತ ಕೇಳಿದ್ರೆ ತೋಡಾ ಬುಡಕಟ್ಟು ಜನಾಂಗ. UPSC ಕ್ವಶನ್ ಕೇಳಿದರು. ಇಷ್ಟು ಮೊದಲ ನೀಲಗಿರಿ ಬಗ್ಗೆ ಆಯಿತು. ಇದು ಆಗಲ್ಲ. ಇದೇ ತಮಿಳುನಾಡಿಗೆ ರಿಲೇಟೆಡ್ ಇದ್ದದ್ದು ಏನೋ ಒಂದು ಕ್ವಶನ್ ಕರೆಕ್ಟಾಗಿ ಇದು ಏನಿದು ಮಧುಮಲೈ ಅದ. ನಾ ಈಗ ಹೇಳಕತ್ತದ್ದು ಎಕ್ಸ್ಟ್ರಾ ಯಾವುದು ಅಂದ್ರೆ ಅಣ್ಣಾಮಲೈ. ಅಣ್ಣಾಮಲೈ ಎನ್ನುವುದು ಇದು ಏನದಂದ್ರೆ ಯಾವ ರಾಜ್ಯದಾಗದಂದ್ರೆ ತಮಿಳುನಾಡಿನಲ್ಲಿ ಇರುವಂತಹ ಉದ್ಯಾನವನ. ಇದರ ಇನ್ನೊಂದು ಹೆಸರು UPSC ಕ್ವಶನ್ ಕೇಳಿದ್ರು ಇಂದಿರಾ ಗಾಂಧಿ ಅಂತೇಳಿ ಇದಕ್ಕೆ ಹೆಸರಿಟ್ಟಾರ. ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಏನೋ ಒಂದು UPSC ಕ್ವಶನ್ ಕೇಳಿದ್ರು ಭಾರತದ ಯಾವ ಉದ್ಯಾನವನವನ್ನು ಟಾಪ್ ಸ್ಲಿಪ್ ಎಂದು ಕರೆಯುತ್ತಾರೆ ಅಂತ ಕೇಳ್ತಾರೆ. ಹಾಗಾದರೆ ಅಣ್ಣಾಮಲೈ ಅಥವಾ ಇಂದಿರಾ ಗಾಂಧಿ ಉದ್ಯಾನವನಕ್ಕೆ ಟಾಪ್ ಸ್ಲಿಪ್ ಎಂದು ಕರೆಯುತ್ತಾರೆ. ಇಷ್ಟು ಕರೆಕ್ಟ್ ಗೊತ್ತಿರಬೇಕು. ಇನ್ನು ಭಾರತದಲ್ಲಿ ಮೊದಲ ಪಕ್ಷಿಧಾಮ ಅಂತೇಳಿ ಒಂದು ಬರ್ತದೆ. ಇದು ಯಾವುದು ಮಧುಮಲೈ, ಇದು ಯಾವುದು ಅಣ್ಣಾಮಲೈ. ಈಗಿರೋದು ವೇದಾಂತಂಗಲ್ ಪಕ್ಷಿಧಾಮ ಅಂತೇಳಿ ಗೊತ್ತಿರಲಿ ತಮಗೆ. ಈ ವೇದಾಂತಂಗಲ್ ಪಕ್ಷಿಧಾಮ ಎಲ್ಲಿದೆ ಅಂದರೆ ತಮಿಳುನಾಡಿನಲ್ಲಿ. ಭಾರತದ ಮೊದಲ ಬರ್ಡ್ ಸೆಂಚುರಿ ಪಕ್ಷಿಧಾಮ ಯಾವುದು ಅಂತ ಕೇಳಿದ್ರೆ ಇದೇ ಹೇಳಬೇಕು, ವೇದಾಂತಂಗಲ್ ಅಂತೇಳಿ. ಇನ್ನು ಇಂಡಿಯನ್ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಅಂತ ಕೇಳ್ತಾರ. ಜೀವಗೋಳ ಮೀಸಲು ಪ್ರದೇಶ. ಬಯೋಸ್ಪಿಯರ್ ರಿಸರ್ವ್ ಯಾವುದು ಇತ್ತು ಅಂಥೇಳಿ FDA ಕೇಳಿದರು. ಬಯೋಸ್ಪಿಯರ್ ರಿಸರ್ವ್ ಯಾವುದು ಅಂದರೆ ಜೀವಕೋಳ ಮೀಸಲು ಪ್ರದೇಶ 1986 ಡಿಕ್ಲೇರ್ ಮಾಡೋದು. ಅದೇ ಯಾವುದು ಅಂದರೆ ನೀಲಗಿರಿ. ಇಷ್ಟು ಪೂರಕ ವಿಚಾರಗಳು ಇದಕ್ಕೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಅತಿ ದೊಡ್ಡದಾದ ವಿಮಾನ ನಿಲ್ದಾಣ ಗೊತ್ತಿಲ್ಲ. ಕೆಂಪೇಗೌಡ. ಹಾಗಾದರೆ ಇದು ಯಾವ ಜಿಲ್ಲಾದಾಗ ಬರ್ತದೆ ಅಂತ ಕೇಳ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇದು ಕರೆಕ್ಟ್ ಗೊತ್ತಿರಬೇಕು, ಗ್ರಾಮಾಂತರ. ಇನ್ನು ಕರ್ನಾಟಕದಲ್ಲಿ ಮೊದಲ ವಿಮಾನ ಸಂಪರ್ಕ ಯಾವ ನಗರ ಪಡೆದುಕೊಂಡಿತ್ತು ಅಂತ ಕೇಳ್ತಾರೆ. ಬಳ್ಳಾರಿ. KPSC ಕ್ವಶನ್ ಕೇಳಿದ್ದು. ಬಳ್ಳಾರಿ ಎನ್ನುವುದು ಅದು ಮಂದಿಗಿಳಿಸೋ ಸಲುವಾಗಿ ಕೆಳಗಿಳಿದಿತ್ತಲ್ಲ, ಅದು ಇಂಧನ ತುಂಬಿಕೊಳ್ಳೋ ಸಲುವಾಗಿ ಕರಾಚಿದಿಂದ ಮುಂಬೈ ಬತ್ತು, ಮುಂಬೈದಿಂದ ಬಳ್ಳಾರಿಗೆ ಕೆಳಗಿಳಿತು. ಅಲ್ಲಿ ಇಂಧನ ತುಂಬಿಕೊಂಡು ಮತ್ತೆ ಏನದಂದ್ರೆ ಚೆನ್ನೈಗೆ ಹೋಯಿತು. ಅಂದರೆ ಕರಾಚಿ ಟು ಚೆನ್ನೈಗೆ ಅದು ಟಾಟಾ ಗ್ರೂಪದವ್ರದ್ದು ವಿಮಾನ ಇತ್ತು. ಭಾರತದಲ್ಲಿ ಮೊದಲ ವಿಮಾನ ಚಾಲಕ ಟಾಟಾನೇ ರೀ, ಫಸ್ಟ್ JRD ಟಾಟಾ ಅವರು. ಇನ್ನು ಭಾರತದಲ್ಲಿ ಕರ್ನಾಟಕದಲ್ಲಿ ಮೊದಲ ವಿಮಾನ ಭೂಸ್ಪರ್ಶ ಮಾಡಿದ ಸ್ಥಳ ಯಾವುದು? ಬಳ್ಳಾರಿ. ಅಕ್ಟೋಬರ್ 15, 1932 ಎಲ್ಲರ ವಿಮಾನ ಭೂಸ್ಪರ್ಶ ಮಾಡಿ. ವಿಮಾನಗಳಲ್ಲಿ ಇರುವಂಥದ್ದು ಒಂದು ಟೆಕ್ನಾಲಜಿ ಬಾಕ್ಸ್ ಇರ್ತದೆ, ಅದರ ಹೆಸರು ಕೇಳ್ತಾರೆ. ಅದನ್ನು ಬಾಯಿ ರುಚಿಗಾಗಿ ಅನ್ನೋದು ಬ್ಲ್ಯಾಕ್ ಬಾಕ್ಸ್ ಅಂತಾರೆ. ವಿಮಾನದಲ್ಲಿ ನಡೆದಿರುವ ಎಲ್ಲ ಮಾಹಿತಿಗಳನ್ನು ಇದು ಸಂಗ್ರಹಣೆ ಮಾಡ್ಕೊಂಡಿರ್ತದೆ. ಆದರೆ ಇದಕ್ಕೆ KSISF ಕ್ವಶನ್ ಕೇಳಿದ್ದ. ಏನು ಅಂದ್ರೆ ಇದು ಯಾವ ಬಣ್ಣದಿಂದ ಆಗಿರ್ತದೆ? ಹೆಸರು ಬ್ಲ್ಯಾಕ್ ಬಾಕ್ಸ್ ಇದ್ದರೂ ಇಟ್ ಈಸ್ ಮೇಡಪ್ ಆಫ್ ಆರೆಂಜ್ ಕಲರ್. ಯಾವ ಬಣ್ಣದಿಂದ ಆಗಿರ್ತದೆ ರೀ? ಆರೆಂಜ್ ಕಲರ್, ಕಿತ್ತಳೆಯ ಬಣ್ಣದಿಂದ ಮಾಡಲ್ಪಟ್ಟಿರುತ್ತದೆ. ವಿಮಾನದಲ್ಲಿರುವ ಎಲ್ಲ ಮಾಹಿತಿ ಡಾಟಾನೂ ಅದರಾಗೆ ಸ್ಟಾಕ್ ಆಗಿರ್ತದೆ. ವಿಮಾನ ಅಪಘಾತಕ್ಕಾದಾಯಿತು ಅಂದ್ರೆ ಕಾರಣ ಏನು ಅನ್ನೋದು ಅದರೊಳಗೆ ಸ್ಟೋರೇಜ್ ಆಗಿರ್ತದೆ ಅಂದಂಗೆ ಮಾಹಿತಿ, ಇನ್ಫಾರ್ಮೇಷನ್. ನೆಕ್ಸ್ಟ್, ವಿಮಾನದ ವೇಗ ಅಳೆಯುವ ಉಪಕರಣ ಮ್ಯಾಕ್ ಮೀಟರ್. ಇದು ಕರೆಕ್ಟ್ ಗೊತ್ತಿಲ್ಲ. ವಿಮಾನದ ವೇಗದ ಮಾನ ಯಾವುದು ಅಂದ್ರೆ ಮ್ಯಾಕ್ ನಂಬರ್. ಇಷ್ಟು ನಮಗೆ ಕರೆಕ್ಟ್. ರೈಟ್ ಸಹೋದರರು ಅಂದರೆ ವಿಲ್ಬರ್ ಮತ್ತು ಓರಿ ವಿಲ್ಲಿ ಎನ್ನುವವರು ಕಂಡು ಹಿಡಿದ್ರು ಅಂದಂಗೆ.
ಬೆಂಗಳೂರು ನಗರದ ಸ್ಥಾಪಕರು ಯಾರು? ಕೆಂಪೇಗೌಡ 1. ಇದು ಕರೆಕ್ಟ್ ಗೊತ್ತಿರಬೇಕು. ಕೆಂಪೇಗೌಡ 1 ಎನ್ನುವವರು. ನೆಕ್ಸ್ಟ್ ಮಾಗಡಿ ಕೆಂಪೇಗೌಡರು ಅಂತೇಳಿ ಬರ್ತದೆ. ಕರ್ನಾಟಕದ ಪಿತಾಮಹ ಯಾರು? ಇಲ್ಲಿ ಇದ್ದದ್ರ ಪ್ರಕಾರ ಅಬ್ಸರ್ವೇಷನ್ ಮಾಡಿದೀವಿ ಅಂದ್ರೆ ನಾವು ಪ್ರಶ್ನೆ ಪರಿಪೂರ್ಣ ಓದಿದಾಗ ಇದಕ್ಕೆ ಅರ್ಥ ಸಿಗ್ತಿರ್ತದೆ. ಈ ಪ್ರಶ್ನೆಯಲ್ಲಿ ಏನದಂದ್ರೆ ಯಾವುದಕ್ಕೆ ಸೂಚಿಸಬೇಕು ಅಂದ್ರೆ ಹರಿಹರ 1 ಮತ್ತು ಬುಕ್ಕರಾಯ 1. 1ನೆಯ ಹರಿಹರ ಮತ್ತು ಯಾರಿ ಬುಕ್ಕರಾಯ. ಇದು ಕರೆಕ್ಟ್ ಗೊತ್ತಿರಲಿ. ನೆಕ್ಸ್ಟ್ ಇನ್ನು ವಿಜಯನಗರದ ಸ್ಥಾಪಕರು ಯಾರು ಅಂತ ಕೇಳಿದ್ರು ಇವ್ರ ಹೆಸರೇ ಹೇಳ್ತೇವೆ ನಾವು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆ. ಹಂಪಿಯ ಹಳೆಯ ಹೆಸರು ಕಿಷ್ಕಿಂಧ. ಹಂಪಿ ಇರುವುದು ತುಂಗಭದ್ರಾ ನದಿಯ ದಡದಲ್ಲಿ. ವಿಜಯನಗರ ಸ್ಥಾಪನೆಗೊಂಡಾಗ ದೆಹಲಿ ಆಳುತ್ತಿರುವವರು ಯಾರು ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ಸ್ಥಾಪಕರು ಯಾರು ಅಂದ್ರೆ 1ನೆಯ ಹರಿಹರ ಮತ್ತು ಬುಕ್ಕರಾಯ. 4 ಮನೆತನಗಳು ಆಳಿದ್ದಾವೆ. 1 ಸಂಗಮ, 2 ಸಾಳುವ, 3 ತುಳು, ಅರವೀಡು. ಸಾತು ಅ ಸಂಗಮ, ಸಾಳುವ, ತುಳು, ಅರವೀಡು. ಕೃಷ್ಣದೇವರಾಯ ತುಳು ವಂಶಸ್ಥನಾಗಿದ್ದನು. ಕೃಷ್ಣದೇವರಾಯನ ಮಂತ್ರಿ ಯಾರು ಅಂದರೆ ತಿಮ್ಮರಸ. ಈ ವಿಜಯನಗರದ ಸ್ಥಾಪನೆಗೆ ಕಾರಣೀಭೂತರಾದಂಥ ಗುರುಗಳು ಯಾರು ಅಂದರೆ ವಿದ್ಯಾರಣ್ಯರು. ಅವರ ಇನ್ನೊಂದು ಹೆಸರು ಕ್ರಿಯಾಶಕ್ತಿ. ಅವರು ಅದ್ವೈತ ಮತದ ಅನುಯಾಯಿಗಳಾಗಿದ್ದರು. ಇಷ್ಟು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಮೈಸೂರು ಮಿತ್ರ ಪತ್ರಿಕೆಯನ್ನು ಯಾವ ಭಾಷೆಯಲ್ಲಿ ಹೊರಡಿಸಲಾಗುತ್ತದೆ ಅಂದ್ರೆ ಇದು ಇರೋದೇ ಒಟ್ಟು ಕರ್ನಾಟಕಕ್ಕೆ ರಿಲೇಟೆಡ್ ಕನ್ನಡ ಭಾಷೆದೊಳಗೆ ಹೇಳ್ತೀವಿ ಅಂದಂಗೆ. ಕನ್ನಡ ಭಾಷೆಯಲ್ಲಿ ಪ್ರಕಟಿಸಲಾಗುತ್ತದೆ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಭಾರತದಲ್ಲಿ ಇಲ್ಲಿಯವರೆಗೂ ಘೋಷಿಸಲ್ಪಟ್ಟ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಶಾಸ್ತ್ರೀಯ ಭಾಷಾ ಗುಂಪುಗಳು ಅಂತೇಳಿ ಬರ್ತಾವೆ. ಯಾವ್ಯಾವ ಘೋಷಣೆಯಾಗ್ಯಾವ ಇಲ್ಲಿ ತನಕ ಅಂದ್ರೆ ಫಸ್ಟ್ ಘೋಷಣೆಯಾಗಿದ್ದೇ ಯಾವುದು ಅಂದ್ರೆ ತಮಿಳು. ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತೇಳಿ ಗೊತ್ತಿರಬೇಕು ನಮಗೆ. ತಮಿಳು. ಆಮೇಲೆ ಯಾವುದು ಅಂದ್ರೆ ನೆಕ್ಸ್ಟ್ ಸಂಸ್ಕೃತ. ನೆಕ್ಸ್ಟ್ ಬರೋದೇ ಯಾವುದು ಅಂದ್ರೆ ತೆಲುಗು. ಅವ್ರಿಗೆ ಕೊಡೋಣ ನಮಗೂ ಕೊಡ್ರಿ ತಂದೀವಿ ಅಂದ್ರೆ ಇದರ ಅರ್ಥ ಅಂದರೆ ತೆಲುಗುದವ್ರಿಗೆ ಕನ್ನಡದವ್ರಿಗೆ ಒಂದೇ ವರ್ಷನ ಕೊಟ್ಟು ಕನ್ನಡ. ಅದು ಆದ ಬಳಿಕ ನೆಕ್ಸ್ಟ್ ಏನದಂದ್ರೆ ಬಂದಿದ್ದು ಮಲಯಾಳಮ, ಒಡಿಸ್ಸಿ. ಟೋಟಲ್ ಈ ಸದ್ಯಕ್ಕೆ ಎಷ್ಟು ಗೊತ್ತಿರಬೇಕು ನಮಗೆ. ಕರೆಕ್ಟ್ ಆಯ್ತು. ಇದು ಏನಂದ್ರೆ ಕರೆಕ್ಟ್ ಅಂದರೆ ಕನ್ನಡ ಭಾಷೆ ಎನ್ನುವುದು ಶಾಸ್ತ್ರೀಯ ಭಾಷೆಯಾಗಿ ಎಷ್ಟನೇ ಸ್ಥಾನ ಅಂದ್ರೆ 4ನೇದು ಅಂತೇಳಿ ಹೇಳಬೇಕು. ನೆಕ್ಸ್ಟ್ ಕರ್ನಾಟಕದ ಶಿವ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂತ ಕೇಳ್ತಾರೆ. ಗಂಗಾಧರರಾವ್ ದೇಶಪಾಂಡೆ. ಇವರು 1930ರಲ್ಲಿ ಕಾನೂನು ಭಂಗ ಚಳುವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರ ಆದೇಶದಂತೆ ಬೆಳಗಾವದಲ್ಲಿ ನೇತೃತ್ವ ವಹಿಸಿಕೊಂಡಿದ್ದರು. 1930 ಬೆಳಗಾವದಲ್ಲಿ ಕಾನೂನು ಭಂಗ ಚಳುವಳಿ ಅಥವಾ ಸಿವಿಲ್ ಸಿವಿಲ್ ನಾನ್ ಕೋಆಪರೇಷನ್ ಮೂಮೆಂಟ್ ಅಥವಾ ಸಿವಿಲ್ ಡಿಸ್ಒಬೀಡಿಯನ್ಸ್ ಮೂಮೆಂಟ್ ಅಂತೇಳಿ 1930 ನಡೆದಿರ್ತದೆ. ಕಾನೂನು ಭಂಗ ಚಳುವಳಿ ಅಂದರೂ ಒಂದೇ, ಆನಂತರ ಸಿವಿಲ್ ನಾನ್ ಕೋಆಪರೇಷನ್ ಮೂಮೆಂಟ್ ಅಂದರೂ ಒಂದೇ ರೀ. ಅದು ಅವಾಗ ಬೆಳಗಾವದೊಳಗೆ ಇವರೇ ನೇತೃತ್ವ ವಹಿಸ್ಕೊಂಡಿರ್ತಾರೆ. ಗಂಗಾಧರರಾವ್ ದೇಶಪಾಂಡೆ. ನೆಕ್ಸ್ಟ್ ಕರ್ನಾಟಕದ ರಾಜ್ಯದ ಪಕ್ಷಿ ಯಾವುದು ಅಂದರೆ ಇಂಡಿಯನ್ ರೂಲರ್. ಇದು ಗೊತ್ತಾಯಿತು. ಕರ್ನಾಟಕದ ಜೈವಿಕ ಪ್ರಾಣಿ ಯಾವುದು? ಬಯೋಲಾಜಿಕಲ್ ಎನಿಮಲ್. ಜೈವಿಕ ಪ್ರಾಣಿ ಅಂದರೆ ಎಲ್ಲಿ ಸಿಗಂಗಿಲ್ಲ, ನಮ್ಮಲ್ಲಿ ಅಟ್ಟೆ ಇರ್ತದೆ ಅನ್ನಂಗೆ. ಕಾಡು ಪಾಪ ಅದರ ಹೆಸರು. ಕಾಡು ಪಾಪ. ಕರ್ನಾಟಕದ ಜೈವಿಕ ಪಕ್ಷಿ ಯಾವುದು ಅಂತ ಕೇಳ್ತಾರೆ. ಆವಾಗ ಕೋಡು ಕೊಕ್ಕು ಅಂತೇಳಿ ಬರ್ತದೆ ಪಕ್ಷಿ ಹೆಸರು. ಕೋಡು ಕೊಕ್ಕು ಎನ್ನುವ ಪಕ್ಷಿ. ಇದು ಗೊತ್ತಿರಬೇಕು.
ನೆಕ್ಸ್ಟ್, ಚಂದ್ರವಳ್ಳಿ ಪುರಾತತ್ವ ಸ್ಥಳವು ಕರ್ನಾಟಕದ ಈಗಿನ ಯಾವ ಜಿಲ್ಲೆಯಲ್ಲಿ ಬರುತ್ತದೆ? ಇಷ್ಟೇ ಅದ ಚಂದ್ರವಳ್ಳಿ ಶಾಸನ. ಚಂದ್ರವಳ್ಳಿ ಎನ್ನುವುದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವಂಥ ಪ್ಲೇಸ್ ಇದು. ಹಾಗಾದರೆ ಯಾವ ಮನೆತನಕ್ಕೆ ಸಂಬಂಧಿಸಿದೆ ಅಂದರೆ ಕದಂಬ. ಇದು ನಮಗೆ ಕರೆಕ್ಟ್ ಗೊತ್ತಿರೋದು. ಕದಂಬ ಎನ್ನುವುದು ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡ ಮನೆತನ. ಹಾಗಾದರೆ ಈ ಕರ್ನಾಟಕದ ಮೊದಲ ಸಾಮ್ರಾಟ ಯಾರು ಅಂದರೆ ಮಯೂರ ಶರ್ಮ. ಈ ಕದಂಬ ಎನ್ನುವ ಪಿಕ್ಚರೇ ಬಂದಿತ್ತು ಒಂದು, ವಿಷ್ಣುವರ್ಧನ್ ಅವ್ರದ್ದು. ಆ ವಿಷ್ಣುವರ್ಧನ್ ಮುಂದೆ ಬರ್ನ ಅವನ ಹಿಂದೊಂದು ಪ್ರಾಣಿಯ ಚಿತ್ರ ತೋರಿಸ್ತಾ ಇದ್ರು, ಅದೇ ಯಾವುದು ಅನ್ನೋದು. ಹಾಗಾದರೆ ಸಾಹಸ ಸಿಂಹ ವಿಷ್ಣುವರ್ಧನ ಅಂಥೇಳಿ ಅಂತೀವಲ್ಲ, ಹಾಗಾಗಿ ಅಂದ್ರೆ ಕದಂಬರ ಚಿಹ್ನೆ ಯಾವುದು ಅಂತಂದ್ರೆ ಸಿಂಹ ಆಗಿದೆ. ಇದು ನಮಗೆ ಕರೆಕ್ಟ್ ಗೊತ್ತಿರಲಿ. ಕದಂಬರ ಮಯೂರ ಶರ್ಮ ಎನ್ನುವವನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಂದ್ರವಳ್ಳಿ ಕೆರೆ ಎನ್ನುವುದನ್ನು ನಿರ್ಮಿಸ್ತಾನ. ಆಗ ಏನಂದ್ರೆ ಅವನು ಅಲ್ಲೊಂದು ಶಾಸನನೂ ಹೊಡಿಸ್ಯಾನ ಚಿತ್ರದುರ್ಗದಾಗ. ಆ ಚಂದ್ರವಳ್ಳಿ ಶಾಸನ ಎನ್ನುವುದು ಯಾರು ಏನಾದರೂ ಹೊಡಿಸಿದ್ದು ಅಂತ ಕೇಳಿದ್ರೆ ಮಯೂರ ಶರ್ಮ. ಇವನು ಯಾವ ಮನೆತನದ ಸ್ಥಾಪಕನಾಗಿದ್ದಾನೆ ಅಂದ್ರೆ ಕದಂಬ ಮನೆತನ. ಇಲ್ಲಿ ಆ ಮಯೂರ ಶರ್ಮ ಬೈರೇಶ್ವರ ಎನ್ನುವ ದೇವಾಲಯದಲ್ಲಿ ಹೊಡಿಸಿರುವ ಬೈರೇಶ್ವರ ದೇವಾಲಯ ಅಂತ ಬರ್ತದೆ. ಇದು ಬೈರೇಶ್ವರ ದೇವಾಲಯದಲ್ಲಿ ಯಾವ ಶಾಸನ ಹೊರಡಿಸಿದನು ಅಂದರೆ ಚಂದ್ರವಳ್ಳಿ ಶಾಸನ. ಇಷ್ಟು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಇದಕ್ಕೆ ನೆಕ್ಸ್ಟ್, ದೇವರಾಯನ ದುರ್ಗ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬರುತ್ತದೆ? ತುಮಕೂರು. ಹಾಗಾದರೆ ತುಮಕೂರು ಜಿಲ್ಲಾದಾಗ ಒಂದು ಊರಿನ ಹೆಸರು ಕರೆಕ್ಟ್ ಗೊತ್ತಿರಬೇಕು, ತಿಪಟೂರು ಅಂಥೇಳಿ. ತಿಪಟೂರು ಯಾಕೆ ಗೊತ್ತಿರಬೇಕು ಅಂದರೆ ಇದಕ್ಕೆ ಕರ್ನಾಟಕದ ಕಲ್ಪತರ ನಾಡು ಅಂದರೆ ತೆಂಗಿನಕಾಯಿ ಭಾಳ ಫೇಮಸ್. ಕರ್ನಾಟಕದ ಕಲ್ಪತರ ನಾಡು ಅಂತೇಳಿ ಕರೀತಾರೆ. ಏನೋ ಒಂದು ಇದರ ಬಗ್ಗೆ ಕೇಳಿರುವ ಕಾನ್ಸ್ಟೇಬಲ್ ಪರೀಕ್ಷೆಗೆ ಏನಂದ್ರೆ ಹೈಯೆಸ್ಟ್ ಕರ್ನಾಟಕದ ರಾಗಿ ಇಲ್ಲೇ ಬೆಳೀತಾರೆ. ಎಲ್ಲಿ ಅಂದರೆ ತುಮಕೂರು ಡಿಸ್ಟಿಕ್ದಾಗ. ಇದು ಕರೆಕ್ಟಾಗಿ ಗೊತ್ತಿರಲಿ ನಮಗೆ. ನೆಕ್ಸ್ಟ್, ಬೆಂಗಳೂರಿಗೆ ಇರುವ ಇನ್ನೊಂದು ಅಡ್ಡ ಹೆಸರು ಏನು? ಗಾರ್ಡನ್ ಸಿಟಿ ಆಫ್ ಇಂಡಿಯಾ, ಭಾರತದ ಉದ್ಯಾನವನ ನಗರ. ಇದು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಇನ್ನು ಲಾಲ್ಬಾಗ್ ಗಾರ್ಡನ್ ಯಾರು ನಿರ್ಮಾಣ ಮಾಡಿದ್ದಾರೆ ಅಂತ ಕೇಳಿದ್ರು ಅಂದರೆ ಬೆಂಗಳೂರಿನಲ್ಲಿ ಇರುವುದನ್ನು ಹೈದರ್ ಅಲಿ ಅಂತೇಳಿ ಹೇಳಬೇಕು. ಹೈದರ್ ಅಲಿ. ಇಷ್ಟು ಕರೆಕ್ಟ್ ಗೊತ್ತಿಲ್ಲ. ಏನಂದ್ರೆ ಕರೆಕ್ಟ್ ಅದು ಲಾಲ್ಬಾಗ್ ಗಾರ್ಡನ್ ಎಲ್ಲಿದೆ ಅಂದ್ರೆ ಬೆಂಗಳೂರಿನಲ್ಲಿ ಯಾರು ನಿರ್ಮಾಣ ಮಾಡ್ಯಾರ ಅಂದಂಗೆ. ನೆಕ್ಸ್ಟ್, ತಿಪ್ಪಗೊಂಡನಹಳ್ಳಿ ಜಲಾಶಯ ಎಲ್ಲಿದೆ? ತಿಪ್ಪಗೊಂಡನಹಳ್ಳಿ ಜಲಾಶಯ ಇರುವುದು ಇದು ಏನದಂದ್ರೆ ಅರ್ಕಾವತಿ ನದಿ ಮತ್ತು ಕುಮುದ್ವತಿ ನದಿಗಳಿಗೆ ನಿರ್ಮಿಸಲಾದಂಥ ಆಣೆಕಟ್ಟು. ಅವು ಎರಡೂ ಸಂಗಮಗೊಳ್ತಾವಲ್ಲ ಅಲ್ಲಿ. ಹಾಗಾದರೆ ತಿಪ್ಪಗೊಂಡನಹಳ್ಳಿ ಜಲಾಶಯಕ್ಕೆ ಇನ್ನೊಂದು ಹೆಸರು ಏನು ಅಂದರೆ ಚಾಮರಾಜಸಾಗರ ಜಲಾಶಯ ಅಂತೀವಿ ನಾವು. ಚಾಮರಾಜಸಾಗರ ಜಲಾಶಯ ಇದರ ಇನ್ನೊಂದು ಹೆಸರು. ಇಷ್ಟು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಅರ್ಕಾವತಿ ಕುಮುದ್ವತಿ ಎರಡೂ ಎಲ್ಲಿ ಸಂಗಮಗೊಳ್ತಾವ ಅಲ್ಲೇ ಈ ಡ್ಯಾಮ್ ಕಟ್ಟಾರ, ತಿಪ್ಪಗೊಂಡನಹಳ್ಳಿ. ಅದರ ಇನ್ನೊಂದು ಹೆಸರು ಚಾಮರಾಜಸಾಗರ. ನೆಕ್ಸ್ಟ್, ಕ್ವಾಟೆ, ಕಡುಬು, ಹೋಳಿಗೆ, ತೋಡ್ದೇವು ಇವೆಲ್ಲ ಸ್ವೀಟ್ಗಳದಾವ. ಸ್ವೀಟದ ಇನ್ನೊಂದು ಹೆಸರುಗಳ್ರಿ ಇವೆಲ್ಲ. ಕ್ವಾಟೆ, ಕಡುಬು, ಹೋಳಿಗೆ. ಹೋಳಿಗೆ ಒಂದೇ ನೋಡೋಣ, ಇದು ಬಿಜಾಪುರ, ಕಲಬುರಗಿ, ಯಾದಗಿರಿ ಅನ್ಬೇಡ್ರಿ. ಏನೋ ಇವು ಬೇರೆ ವರ್ಡ್ಗಳದ ನೋಡಿ. ಕಡುಬುನೂ ಗೊತ್ತಿಲ್ಲ ನಮ್ಗೆ, ಕ್ವಾಟೆ ಅನ್ನೋದು ವರ್ಡ್ ಗೊತ್ತಿಲ್ಲ ನಮ್ಮ ಕಡೆ. ತೋಡ್ದೇವು ಅನ್ನೋದ್ರೆ ಅದು ಎಂಥ ಸ್ವೀಟ್ ಅದ ಅನ್ನೋದೇ ಗೊತ್ತಿಲ್ಲ. ಹಾಗಾದರೆ ಇವು ಕರ್ನಾಟಕದ ಯಾವ ಜಿಲ್ಲೆಯ ಪ್ರಸಿದ್ಧ ತಿನಿಸುಗಳು ಅಂದ್ರೆ ಇವು ಕೋಸ್ಟಲ್ ಏರಿಯಾದಾಗ ಬರ್ತಾವ್ರಿ ಎಲ್ಲ. ಅಂದ್ರೆ ಕೋಸ್ಟಲ್ ಏರಿಯಾ ಅಂದರೆ ಯಾವುದು? ಉತ್ತರ ಕನ್ನಡ, ಮತ್ತು ಯಾವುದು? ಉಡುಪಿ, ಮತ್ತು ಏನಂದ್ರೆ ದಕ್ಷಿಣ ಕನ್ನಡ. ಇವು ತುಳುನಾಡಿನಲ್ಲಿ ಬರುವಂಥ ಆಹಾರ ಪದಾರ್ಥಗಳು. ಇವೆಲ್ಲ ಯಾವ ಭಾಗದಲ್ಲಿ ಬರ್ತಾವಂದ್ರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡದಲ್ಲಿ. ಜೋಗ ಜಲಪಾತದ ಇನ್ನೊಂದು ಹೆಸರು ಏನು ಅಂತ ಕೇಳಿದ್ರು ಅಂದ್ರೆ ಮಹಾತ್ಮ ಗಾಂಧಿ ವಾಟರ್ ಫಾಲ್ ಅಂತಲೂ ಕರೀತಾರೆ. ಏನೋ ಒಂದು ಹೆಸರ, ಹಳೆಯ ಹೆಸರು ಪ್ರಾಚೀನ ಕಾಲದಲ್ಲಿ ಗೇರು ಸುಪ್ಪ ಫಾಲ್ಸ್ ಅಂತೇಳಿ ಕರಿತಿದ್ರು.
ಎಷ್ಟರ ಎತ್ತರದ ಇದು ಅಂತ ಕೇಳಿದ್ರು ಅಂದರೆ 253 ಮೀಟರ್ಸ್. 2 + 3 5 ಮೀಟರ್. ಎಲ್ಲದ ಅಂದ್ರೆ ಶಿವಮೊಗ್ಗ ಡಿಸ್ಟಿಕ್ದೊಳಗೆ ಅದ. ಶಿವಮೊಗ್ಗದಾಗ ಯಾವ ತಾಲೂಕದಾಗ ಅದ ಅಂತೇಳಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದರು. ಸಾಗರ ನೀರೇ ಅದ ನೋಡಿ. ಸಾಗರ ಅಂದರೆ ನೀರೇ ಅದ, ಅಲ್ಲಿನೂ ಜಲಪಾತ ನೀರಿದೆ ಅದನ್ನು. ಇನ್ನು ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ, ವಿದ್ಯುತ್ ಯೋಜನೆ ಇದೇ ನದಿಗೆ ಕಟ್ಟ್ಯಾರ, ಇಲ್ಲೇ ಅದ. ಯಾವ ನದಿ ನಿರ್ಮಾಣ ಮಾಡ್ಯದ ಅಂತ ಕೇಳಿದ್ರೆ ಶರಾವತಿ. ಇದಕ್ಕೆ ಲಿಂಗನಮಕ್ಕಿ ಜಲಾಶಯ ಕಟ್ಟಲಾಗಿದೆ. ಲಿಂಗನಮಕ್ಕಿ ಜಲಾಶಯ ಕಟ್ಟಲಾಗಿದೆ. ಇಷ್ಟೆಲ್ಲ. ನೆಕ್ಸ್ಟ್, ರಾಜ್ಯ ಶಾಸಕಾಂಗದ ಮೇಲ್ಮನೆಗೆ ಏನೆಂದು ಕರೆಯುತ್ತಾರೆ? ವಿಧಾನ ಪರಿಷತ್ತು. ರಾಜ್ಯದೊಳಗೆ ಇದರ ಸದಸ್ಯ ಆಗಬೇಕು ಅಂದರೆ ವಯಸ್ಸು ಎಷ್ಟಾಗಿರಬೇಕು? 30 ವರ್ಷ ಪೂರ್ಣ ಆಗಿರಬೇಕು. ಹಾಗಾದರೆ ಇವರಿಗೆ ಸದಸ್ಯರಿಗೆ ಏನಂತಾರಂದ್ರೆ MLC. ಇವರನ್ನು ಯಾರು ಆಯ್ಕೆ ಮಾಡ್ತಾರೆ ಅಂದ್ರೆ ಸ್ಥಳೀಯ ಸಂಸ್ಥೆಗಳ ಮೂಲಕ ಆಯ್ಕೆ ಆಗ್ತಾರೆ. MLAಗಳು ಓಟ್ ಹಾಕ್ತಾರೆ. ಆನಂತರ ಪದವೀಧರ, ಶಿಕ್ಷಕರು, ರಾಜ್ಯಪಾಲ ಒಂದು 11 ಮಂದಿಗೆ ಅಪಾಯಿಂಟ್ ಮಾಡಿ ಕಳಿಸ್ತಾನೆ ಅಂದಂಗೆ. ಇದು ಎಂಥ ಚುನಾವಣೆ ಅಂದರೆ ಪರೋಕ್ಷ ಚುನಾವಣೆ. ಪರೋಕ್ಷದಾಗಿ ಎಂಥ ಚುನಾವಣೆ ಅಂದ್ರೆ ದ ಸಿಂಗಲ್ ವೋಟ್ ಟ್ರಾನ್ಸ್ಫರೇಬಲ್ ಪ್ರಿಫರೆನ್ಸಿವ್ ಮೆಥಡ್, ಏಕಮತ ಪ್ರಮಾಣಗತ ಪ್ರಾತಿನಿಧ್ಯ ವರ್ಗಾವಣೆ ಪದ್ಧತಿಯ ಆಧಾರದ ಮೇಲೆ 6 ಚುನಾವಣೆಗಳು ನಡೀತಾವೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ, ವಿಧಾನ ಪರಿಷತ್ತಿನ ಚುನಾವಣೆಗಳನ್ನು ಏಕಮತ ಪ್ರಮಾಣಗತ ಪ್ರಾತಿನಿಧ್ಯ ವರ್ಗಾವಣೆ ಪದ್ಧತಿಯನ್ನು ಆಧರಿಸಿದೆ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಎಷ್ಟದ ಅಂತ ಕೇಳಿದ್ರು ಅಂದರೆ 75. ಆದರೆ ಟೋಟಲ್ ಸದಸ್ಯರಾಯಿತು. KSRP PSI ಒಂದು ಕ್ವಶನ್ ಕೇಳಿದರು. ಚುನಾಯಿತ ಸದಸ್ಯರು ಎಷ್ಟು ಅಂದರೆ 11 ಮಂದಿಯನ್ನು ರಾಜ್ಯಪಾಲರು ನಾಮಕರಣ ಮಾಡಿರುತ್ತಾರೆ, ಅವರನ್ನು ಮೈನಸ್ ಮಾಡಿಬಿಡೋಣ. 64 ಚುನಾಯಿತ ಸದಸ್ಯರು. ಇದು ಗೊತ್ತಿಲ್ಲ. ಏನೋ ಒಂದು ವಿಧಾನ ಪರಿಷತ್ತಿನ 64 ಚುನಾಯಿತ ಸದಸ್ಯರು, 11 ರಾಜ್ಯಪಾಲರಿಂದ ನಾಮಕರಣಗೊಂಡವರು. ಟೋಟಲ್ ವರ್ಷ ಎಷ್ಟು ಅಂದರೆ 6 ವರ್ಷ ಅಧಿಕಾರ. ಇದರಲ್ಲಿ ಪ್ರತಿ 2 ವರ್ಷಗಳಿಗೆ ಒಮ್ಮೆ 1/3 ಸದಸ್ಯರು ಏನಾಗುತ್ತಾರೆ ಅಂದರೆ ನಿವೃತ್ತಿ ಹೊಂದುತ್ತಾರೆ. ಫಿಲ್ಟರ್ ಹಾಕುತ್ತಾ ಇರ್ತಾರೆ ಕಂಟಿನ್ಯೂಸ್ಲಿ ರೊಟೇಟ್ಗಾಗಿ. ನೆಕ್ಸ್ಟ್, ಸೆನ್ಸಸ್ ಬುಡಕಟ್ಟಿನ ಪ್ರಮುಖ ಉದ್ಯೋಗ ಏನು? ಸೆನ್ಸಸ್ ಅನ್ನುವುದು ಏನು ಅಂದರೆ ಕರ್ನಾಟಕದಲ್ಲಿ ಇದು ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿಗೆ ಹೊಂದಿಕೊಂಡಿರುವಂಥ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಅದಾವೆ. ಹಾಗಾಗಿ ಈ ಜನಾಂಗ ಎಲ್ಲಿದಾರೆ ಅಂದ್ರೆ ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿ ಬರ್ತಾರೆ. ಇವರ ಉದ್ಯೋಗ ಅರಣ್ಯದ ಉತ್ಪನ್ನಗಳನ್ನು ಸಂಗ್ರಹಣೆ ಮಾಡಿಕೆಸಿದ ಮಾರಾಟ ಮಾಡುವುದು. ಅವೇ ಬಿದಿರಿನಿಂದ ಬುಟ್ಟಿ ತಯಾರು ಮಾಡೋದು, ಹಿಂಗೆ ಎಲ್ಲ ಏನಂದ್ರೆ ಕಾನ್ಸೆಪ್ಟ್ಗಳು. ಒಟ್ಟು ಕೃಷಿ ಅರಣ್ಯ ಉತ್ಪನ್ನಗಳಿಗೆ ಸಂಬಂಧ. ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಬೆಂಗಳೂರು. ಆ್ಯಕ್ಚುಲಿ ಸಿಲಿಕಾನ್ ವ್ಯಾಲಿಯರಿ ಎಲ್ಲದ ಈ ವರ್ಡ್ ಒರಿಜಿನಲ್ ಅಂದ್ರೆ ಅಮೇರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇದೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇದೆ. ಹಾಗಾದರೆ ಮರಳು ಮತ್ತು ಬಂಡೆಗಳಲ್ಲಿ ಏನು ಹೆಚ್ಚಿಗೆ ಸಿಗ್ತದ ಅಂತ ಕೇಳ್ತಾರೆ? ಸಿಲಿಕಾನ್ ಹೆಚ್ಚಿಗೆ ಸಿಗ್ತದೆ. ಸಿಲಿಕಾನದ ಸೂತ್ರ ಏನು ಅಂದರೆ SI. ಇದನ್ನು ಯಾರು ಕಂಡುಹಿಡಿದಾರೆ ಅಂದರೆ ಜಾನ್ ಬರ್ಜಲಿಯಸ್ ಎನ್ನುವ ವಿಜ್ಞಾನಿ ಕಂಡುಹಿಡ್ದ. ಇದು ಒಂದು ಏನು ಅಂದರೆ ಅರೆವಾಹಕ ಸೆಮಿ ಕಂಡಕ್ಟರ್ ಧಾತು. ಇದರ ಸಂಗಟ ಏನೋ ಒಂದು ಯಾವುದಿರ್ತಂದ್ರೆ ಜರ್ಮನಿಯಮ್. ಇವೆರಡೂ ಅರೆವಾಹಕಗಳು ಆಗಿವೆ, ಸೆಮಿ ಕಂಡಕ್ಟರ್ಸ್. ಹಿಂಗಂದ್ರೆ ಸ್ವಲ್ಪ ವಿದ್ಯುತ್ ಹರಿತವ ಅನ್ನಂಗೆ. ಇದು ಗೊತ್ತಿರಬೇಕು. ಸಿಲಿಕಾನ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸೋಲಾರ್ ಸೆಲ್ಸ್, ಸೌರಕೋಶಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. KS ಎಕ್ಸಾಮ್. ಮೊಬೈಲ್ಗಳಲ್ಲಿ ಸಿಮ್ ಕಾರ್ಡ್ ಇರ್ತವಲ್ಲ, ಬಂಗಾರ ಟೈಪ್ ಗೆರಿ ಇರ್ತಾವಲ್ಲ, ಅವೆಲ್ಲ ಸಿಲಿಕಾನದಿಂದನೇ ಇರ್ತಾವೆ ಅಂದಂಗೆ. ಸೌರಕೋಶಗಳನ್ನು ಇದರದಿಂದನೇ ಮಾಡಿರ್ತಾರೆ. ಕ್ವಶನ್: ಮೈಸೂರಿನ ಮೊದಲ ಆಯುಕ್ತರು ಯಾರು ಅಂದರೆ ಇಲ್ಲಿ ಕೊಟ್ಟಿದ್ರದಾಗ ಹೇಳ್ಬೋದು, ಬಟ್ ರಿಯಲ್ ಇದ್ರಾಗ ಆನ್ಸರೇ ಇಲ್ಲ ಅವರು. ಇದರಾಗ ಹೇಳಿದ್ರ ಪ್ರಕಾರ ಯಾರು ಅಂದ್ರೆ ಮಾರ್ಕ್ ಕಬ್ಬನ. ಇವರು ಮೊದಲ ಆಯುಕ್ತರು. ಏನಾಗಿರ್ತದೆ ಅಂದ್ರೆ ಮೈಸೂರಿನಲ್ಲಿ 3ನೇ ಕೃಷ್ಣರಾಜ. ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಮೈಸೂರಿನ ಸ್ಥಾಪಕರು ಯಾರು? ಯದುರಾಯ ಮತ್ತು ವಿಜಯರಾಯ. ಹಾಗಾದರೆ ಮೈಸೂರಿನ ಮೊದಲ ಸ್ವತಂತ್ರ ದೊರೆ ಯಾರು? 1ನೇ ರಾಜ ಒಡೆಯರ್. ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲುಗಳನ್ನು ನಿರ್ಮಿಸಿದವರು ಯಾರು?
ದೊಡ್ಡ ದೇವರಾಜ ಒಡೆಯರ್. ನಂದಿ ಮೂರ್ತಿ ಸ್ಥಾಪಿಸಿದವರು ದೊಡ್ಡ ದೇವರಾಜ ಒಡೆಯರ್. ಹಾಗಾದರೆ ಏನಂದ್ರೆ ನೆಕ್ಸ್ಟ್ ಬರೋದೇ ಯಾವುದಂದ್ರೆ ಚಿಕ್ಕ ದೇವರಾಜ ಒಡೆಯರು. ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದು ಇತ್ತು. ಮಹಾರಾಷ್ಟ್ರದ ಮರಾಠರನ್ನು ಸೋಲಿಸಿ ಮರಾಠರ ದಾಳಿಯನ್ನು ಎದುರಿಸಿ ಮಹಾರಾಷ್ಟ್ರ ಭೂಪಾಲ ಜಲರಿಪು ಅಂತೇಳಿ ಬಿರುದು ಇತ್ತು ಚಿಕ್ಕ ದೇವರಾಜ ಒಡೆಯರಿಗೆ. ಮತ್ತು ಚಿಕ್ಕ ದೇವರಾಜ ಒಡೆಯರು 18 ಕಚೇರಿಗಳನ್ನು ಸ್ಥಾಪಿಸಿದ್ದರು. ಅದರಿಂದ ಅಪಾರವಾದ ತೆರಿಗೆ ಸಂಗ್ರಹಣೆಯಾಯಿತು. 9 ಕೋಟಿ ನವಕೋಟಿ ನಾರಾಯಣ ಅಂಥೇಳಿ ಬಿರುದು ಹೊಂದಿದರು. ನೆಕ್ಸ್ಟ್ ಇವರ ಆಸ್ಥಾನದಲ್ಲಿ ಎಲಿ ಅಡಿಕೆ ಕೊಳ್ಳಕ್ಕೆ ಸಂಚಿ ಹೊನ್ನಮ್ಮ ಇದ್ದರು. ಅವಳು ಸಾಂಗತ್ಯದಲ್ಲಿ ಏನು ಬರ್ದಳಂದ್ರೆ ಹದಿಬದೆಯ ಧರ್ಮ. ಇವರ ಆಸ್ಥಾನದಲ್ಲಿನೇ ಕವಿ ಸಿಂಗಾರಾರೆ ಇದ್ದ. ಅವನು ನಾಟಕಕಾರ. ಮೊದಲ ಕನ್ನಡದ ನಾಟಕ ಮಿತ್ರಾವಿಂದ ಗೋವಿಂದ ಬರೆದ. ಇವೆಲ್ಲ ಚಿಕ್ಕ ದೇವರು. ಅಂಚೆ ವ್ಯವಸ್ಥೆಯನ್ನು ಇವರೇ ಚಾಲೂ ಮಾಡಿದ್ರು. ಅಂಚೆಯ ತತ್ಸಮಕ್ಕೆ ತದ್ಭವ ಅಂದ್ರೆ ಹಂಸ. ಅಂಚೆ ಪದ ನೀಡಿದವರೇ ಚಿಕ್ಕ ದೇವರಾಜ ಒಡೆಯರು. ಇನ್ನು ಇವರ ಮಂತ್ರಿ ಲಿಂಗಣ್ಣ ಎನ್ನುವವರು ಔರಂಗಾಬಾದಿನಲ್ಲಿ ಇರುವಂಥ ಔರಂಗಜೇಬಿಗೆ ಭೇಟಿ ಆತರ ಹೋಗಾಕರು ಒಂದಿಷ್ಟು ಮೈಸೂರು ಪಾಕ ರೇಷ್ಮೆ ಶಾಲ ಎಲ್ಲ ಕೊಟ್ಟು ಕಳಿಸಿರ್ತಾನೆ. ಅವೆಲ್ಲ ತೊಗೊಂಡು ಖುಷಿ ಹಾಕಿಸಿದ್ರೆ ಔರಂಗಜೇಬ ಪ್ರತಿಕ್ರಿಯೆಯಾಗಿ ರಾಜ ಜಗದೇವ ಎಂಬ ಬಿರುದು ಕೊಡ್ತಾರೆ ಇವರಿಗೆ. ಚಿಕ್ಕ ದೇವರಾಜ ಒಡೆಯರಿಗೆ ರಾಜ ಜಗದೇವ ಎಂಬ ಬಿರುದು ಯಾರು ಕೊಟ್ಟರು ಅಂದ್ರೆ ಔರಂಗಜೇಬ. ಔರಂಗಜೇಬನನ್ನು ಭೇಟಿ ಮಾಡಿದ ಮಂತ್ರಿ ಯಾರು ಅಂದ್ರೆ ಲಿಂಗಣ್ಣ ಅಂತೇಳಿ ಬರ್ತಾರೆ. ಬೆಂಗಳೂರವನ್ನು ಔರಂಗಜೇಬನಿಂದ 3 ವರ್ಷಕ್ಕೆ ಏನಂದ್ರೆ ಲಾವಣಿಯಾಗಿ ಅಂದ್ರೆ ಲೀಸದ ಪ್ರಕಾರ ಯಾರು ತೋತಾರ ಅಂತ ಕೇಳ್ತಾರೆ. ಅಥವಾ ಕೊಂಡ್ಕೊಂಡಾರ ಯಾರು ಅಂದ್ರೆ ಇವರೇ ಚಿಕ್ಕ ದೇವರಾಜ ಒಡೆಯರು. ಇವರು ಆಗನ ನೆಕ್ಸ್ಟ್ ಪ್ರಮುಖ ವ್ಯಕ್ತಿಗಳಲ್ಲಿ ಯಾರು ಬರ್ತಾರಂದ್ರೆ 2ನೇ ಕೃಷ್ಣರಾಜ ಒಡೆಯರು ಬರ್ತಾರೆ. ಅವರು ಮೈಸೂರಿನಲ್ಲಿ ಇರುವಂಥ ಹೈದರ್ ಅಲಿಗೆ ಏನಂದ್ರೆ ಫತೇ ಹೈದರ್ ಅಂತೇಳಿ ಬಿರುದು ಕೊಡ್ತಾರೆ. ಅವ್ರದ್ದು ಆಗನ ಹೈದರ್ ಅಲಿನೇ ಅಧಿಕಾರಕ್ಕೆ ಬರ್ತಾನೆ. ಹೈದರ್ ಅಲಿ ಯಾರನ್ನೂ ಅಧಿಕಾರದಿಂದ ವಜಾ ಮಾಡಿ ಅಂದ್ರೆ ಸಿಂಹಾಸನಕ್ಕೆ ಬಂದ ಅಂದ್ರೆ 2ನೇ ಕೃಷ್ಣರಾಜ ಒಡೆಯರು. ಹೈದರ್ ಅಲಿ ಏನದಂದ್ರೆ ಅಧಿಕಾರಕ್ಕೆ ಬಂದ ಕೇಸಂದ್ರೆ 1782ರಲ್ಲಿ 2ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ಕರೆ ಮರಣ ಹೊಂದುತ್ತಾನೆ ಬೆನ್ನಿ ಪಣಿ ಕಾಯಿಲೆಯಿಂದ. ಆ ತಮಿಳುನಾಡಿನ ನರಸಿಂಗರಾಯಪೇಟೆಯಲ್ಲಿ ಅದೊಂದು ಟೈಪ್ ಕ್ಯಾನ್ಸರ್. ಅವನ ಸಮಾಧಿ ತಂದು ಶ್ರೀರಂಗಪಟ್ಟಣದಾಗ. ನಂತರ ಯಾರು ಬರ್ತಾರೆ? ಟಿಪ್ಪು ಸುಲ್ತಾನ. ಟಿಪ್ಪು ಸುಲ್ತಾನ್ ತನ್ನ ಹುಟ್ಟು ಹಬ್ಬಕ್ಕಾಗಿ ಅಮೇರಿಕಾದ ಸಂವಿಧಾನವನ್ನು ತರಿಸಿಕೊಂಡಿದ್ದಾನೆ. ಅವನು 1799ರಲ್ಲಿ ನಡೆದಿರುವ 4ನೇ ಆಂಗ್ಲೋ ಮೈಸೂರು ಕದನದಲ್ಲಿ ಮೇ 4ರಂದು ಮರಣ ಹೊಂದುತ್ತಾರೆ. ಇದು ಸಿವಿಲ್ PC ಕೇಳಿದರು. ಇವರ ನಂತರ ಮತ್ತೆ ಅಧಿಕಾರಕ್ಕೆ ಬಂದವರು ಯಾರು ಅಂತ ಕೇಳ್ತಾರೆ. 2ನೇ ಕೃಷ್ಣರಾಜ ಒಡೆಯರು ಹೋದರು. ಹೈದರ್ ಅಲಿ ಬಂದರು. ಹೈದರ್ ಅಲಿ ಹೋದರು. ಟಿಪ್ಪು ಬಂದ. ಟಿಪ್ಪು ಹೋಗೋಣ 3ನೇ ಕೃಷ್ಣರಾಜ ಒಡೆಯರು. ಅವರು ಬಾಲ್ಯ ವ್ಯವಸ್ಥೆಯಲ್ಲಿ ಇದ್ದಾಗ ಅವರ ಆಡಳಿತವನ್ನು ನೋಡ್ಕೊಳಕ್ಕೆ ಒಬ್ಬರು ಏನಂದ್ರೆ ದಿವಾನರನ್ನಾಗಿ ನೇಮಕ ಮಾಡಿರ್ತಾರೆ. ಹಾಗಾಗಿ ಏನಂದ್ರೆ ಅವಾಗ ದಿವಾನ ಪೂರ್ಣಯ್ಯ ಅಂಥೇಳಿ ನೇಮಕ ಆಗಿರ್ತಾರೆ ಅಂದಂಗೆ. ನೆಕ್ಸ್ಟ್ ಏನಂದ್ರೆ ಅವರು ಮತ್ತೆ 1811 ಸ್ವತಂತ್ರ ರಾಜ್ಯಭಾರ ಚಾಲೂ ಮಾಡಿದ್ರು. ಅವಾಗ ಏನಂದ್ರೆ ಇವರು ಜನರ ಮೇಲೆ ತೆರಿಗೆಯನ್ನು ಹೆಚ್ಚಿಗೆ ಮಾಡ್ತಾರೆ 3ನೇ ಕೃಷ್ಣರಾಜ ಒಡೆಯರು. ಆಗ ಜನ ಅಂದ್ರೆ ನಗರ ಪ್ರದೇಶದಲ್ಲಿ ಸಾದರ ಮಲ್ಲ ಅಥವಾ ಬೂದಿ ಬಸಪ್ಪನ ನೇತೃತ್ವದಲ್ಲಿ 1830 ದಂಗೆ ಚಾಲೂ ಆಯಿತು. ಆ ನಗರ ದಂಗೆಯಿಂದಾಗಿ ಏನಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಧಿಕಾರ ಕಳ್ಕೊಳ್ಬೇಕಾಯಿತು. 1831ರಲ್ಲಿ ಮೈಸೂರು ಭಾಗದೊಳಗೆ ಕಮಿಷನರ್ ಆಳ್ವಿಕೆ ಬಂತು. ಆ ಕಮಿಷನರ್ ಆಳ್ವಿಕೆ ಜಾರಿಗೆ ತಂದವು ಲಾರ್ಡ್ ವಿಲಿಯಂ ಬೆಂಟಿಂಕ. ಒಟ್ಟು ಕಮಿಷನರ್ ಅವಧಿ ಜಾರಿಯಲ್ಲಿಗೆ ಇರೋದು 1831ರಿಂದ 81 ಅಂದ್ರೆ 50 ವರ್ಷ ಜಾರಿಯಲ್ಲಿತ್ತು. ಮೊದಲನೇ ಕಮಿಷನರ್ JD ಗೋರ್ಡಾನ್, ಕರ್ನಲ್ J ಬ್ರಿಗ್ಸ್ ಮೊದಲನೇ ಕಮಿಷನರ್. ಕೊನೆಯ ಕಮಿಷನರ್ JD ಗೋರ್ಡಾನ್ ಇರ್ತಾನೆ. ಕಮಿಷನರ್ ಆಳ್ವಿಕೆ ಬಂದಿದ್ದು 1831. ಜಾರಿಗೆ ತಂದವ ಲಾರ್ಡ್ ವಿಲಿಯಂ ಬೆಂಟಿಂಕ. ಮೊದಲ ಕಮಿಷನರ್ ಕರ್ನಲ್ J ಬ್ರಿಗ್ಸ. ಕೊನೆಯ ಕಮಿಷನರ JD ಗೋರ್ಡಾನ್. ರದ್ದು ಆಗಿದ್ದು 1880. ರದ್ದುಪಡಿಸಿದವ ಲಾರ್ಡ್ ರಿಪ್ಪನ್. ಇವ್ರದ್ದು ಆಗನ ನೆಕ್ಸ್ಟ್ ಯಾರು ಬರ್ತಾರೆ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. 10ನೇ ಚಾಮರಾಜ ಒಡೆಯರು ಬರ್ತಾರೆ. 10ನೇ ಚಾಮರಾಜ ಒಡೆಯರು ಕಮಿಷನರ್ ಆಳ್ವಿಕೆ ನಂತರ ಮತ್ತೆ ಮೈಸೂರು ಸಂಸ್ಥಾನದಲ್ಲಿ ಪುನರ್ ಅಧಿಕಾರಕ್ಕೆ ಬಂದರು. ಅವ್ರದಾಗನ ನಾಲ್ವಡಿ ಕೃಷ್ಣರಾಜ ಒಡೆಯರು ಬರ್ತಾರೆ. ಅವ್ರ ಕಾಲದಾಗ ವಿಶ್ವೇಶ್ವರಯ್ಯ ಇರ್ತಾರೆ. 1912ರಿಂದ 18 ಇದನ್ನು ಕಾನ್ಸ್ಟೇಬಲ್ ಕೇಳಿದ್ರು, ದಿವಾನರಾಗಿದ್ದರು. ಅವರ ಬಾಲ್ಯದ ಸ್ನೇಹಿತ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಾಲ್ಯದ ಸ್ನೇಹಿತ ಸರ್ ಮಿರ್ಜಾ ಇಸ್ಮಾಯಿಲ್ ಮೈಸೂರಿನ ದೀರ್ಘಾವಧಿಯ ದಿವಾನರಾಗಿದ್ದರು. ಇದು ಗೊತ್ತಿರಬೇಕು ನಮಗೆ. ಯಾವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನದಂದ್ರೆ ಮರಣ ಹೊಂತರ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ.
ಇಡೀ ಮೈಸೂರಿನ ಕೊನೆಯ ರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಕೊನೆಯ ದಿವಾನ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಅವರು ತಮ್ಮ ರಾಜ್ಯ ಏನಾದರೂ ಕರ್ನಾಟಕದಲ್ಲಿ ಭಾರತದ ಒಕ್ಕೂಟದಲ್ಲಿ ವಿಲೀನ ಮಾಡ್ತಾ ಇರಲಿಲ್ಲ. ಅವರ ವಿರುದ್ಧ ಏನಂದ್ರೆ ಮೈಸೂರು ಚಲೋ ಚಳುವಳಿ ಎತ್ತರೆ ಚಲೋ ಮಾಡ್ತಾರೆ. 1947ರಲ್ಲಿ ನೇತೃತ್ವ ಕೆ ಸಿ ರೆಡ್ಡಿ ಬೆಂಗಳೂರು ಅರಮನೆ ಮೈದಾನದಿಂದ ಮೈಸೂರು ಅರಮನೆಯ ಮೈದಾನದವರೆಗೆ ಜನ ಪಾದಯಾತ್ರೆ ಕೈಗೊಂಡು ಹೋಗ್ತಾರೆ. ಆ ಪಾದಯಾತ್ರೆಯಲ್ಲಿ ಅಂದ್ರೆ ಕೆ ಸಿ ರೆಡ್ಡಿಯವರ ಘೋಷಣೆಗಳಾಗ್ತವೆ. ಅಲ್ಲಿ ಏನಂದ್ರೆ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಅಂತೇಳಿ ಏನು ಮಂತ್ರಿ ಇರ್ತಾನಲ್ಲ ಅವನ ವಿರುದ್ಧ ಸ್ವಲ್ಪ ಏನಂದ್ರೆ ಪದಗಳನ್ನು ಬಳಸಲಾಗ್ತದೆ. ಆರ್ಕಾಟ್, ಬೈಕಾಟ್, ತಂಬು ಚಟ್ಟಿ, ಚಟ್ಟಾಕಟ್ಟಿ, ಕೆ ಸಿ ರೆಡ್ಡಿ, ಪಟ್ಟಾಕಟ್ಟಿ ಅಂತೇಳಿ ಇದು ಮೈಸೂರು ಚಳುವಳಿಯ ಘೋಷಣೆಯಾಗಿತ್ತು. ನಂತರ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಯಾಗಿ ಕ್ಯಾಸಂಬಳ್ಳಿ ಚೆಂಗಲರಾಯರೆಡ್ಡಿ ಕೋಲಾರದವರು ಮುಖ್ಯಮಂತ್ರಿ ಆದರು. ನೆಕ್ಸ್ಟ್ ಕರ್ನಾಟಕದ ಮೊದಲ ರಾಜ್ಯಪಾಲರಾಗಿ ಜಯಚಾಮರಾಜೇಂದ್ರ ಒಡೆಯರ್ ಅಧಿಕಾರಕ್ಕೆ ಬಂದರು. ಇಷ್ಟೆಲ್ಲ ಆಲೋಚನೆಗಳು ಇದರಾಗದಾವು. ಅಂದರೆ ಇದರ ಪ್ರಕಾರ ಯಾರು ಅಂದ್ರೆ ಕರ್ನಲ್ ಜೆ ಬ್ರಿಗ್ಸ್ ಅಂತೇಳಿ ಹೆಸರು ಹೇಳ್ಬೋದು. ಇಲ್ಲಿ ಆನ್ಸರ್ ಇರಲಾರ ಬಟ್ಟೆಕ ಮೈಸೂರಿನ ದಿವಾನರಲ್ಲಿ ಇವರು ಒಬ್ಬರಿದ್ದರು, ಇವ್ರ ಹೆಸರು ಹೇಳಿದೆವು ನಾವು. ಇವ್ರದ್ದು ಅತ್ಯುತ್ತಮ ಸಾಧನೆ ಏನು ಅಂದ್ರೆ ಫಸ್ಟ್ ವಿಶೇಷತೆ ಅಂದ್ರೆ ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸಿದರು. ಇದು ಗೊತ್ತಿರಬೇಕು. ಎರಡನೆಯದು ಇಡೀ ಮೈಸೂರವನ್ನು 4 ಭಾಗಗಳಾಗಿ ವರ್ಗೀಕರಣ ಮಾಡ್ತಾರೆ. ಆ 4 ಭಾಗಗಳು ಯಾವ್ಯಾವು ಅಂದ್ರೆ ಒಂದು ಅಷ್ಟ ಅಂದರೆ ಎಷ್ಟು 8 ಗ್ರಾಮ. ಎರಡನೆಯದ್ದು ಮೈಸೂರು, ಮೂರನೆಯದ್ದು ಬೆಂಗಳೂರು, ನಾಲ್ಕನೇದು ಶಿವಮೊಗ್ಗ ಪ್ರದೇಶದ ನಗರ. ಇಷ್ಟೇ ಭಾಗ ಮಾಡೋದು. 4 ಡಿವಿಷನ್ ಮಾಡಿಕೊಂಡು ಆಳ್ವಿಕೆ ಚಾಲೂ ಮಾಡ್ತಾರೆ. ಅದು ಕಮಿಷನರ್ ಆಳ್ವಿಕೆ. ಮೈಸೂರು ಅರಮನೆಯ ರಾಜ ಈಗ ಯಾರದಾರ ಅಂತ ಕೇಳಿದ್ರಲ್ಲ, ಯದುವೀರ ಕೃಷ್ಣದತ್ತ ಚಾಮರಾಜೇಂದ್ರ ಒಡೆಯರವರು. ಮೊನ್ನೆ ಇತ್ತೀಚೆಗೆ ದಸರಾ ಉತ್ಸವದಲ್ಲಿ ಇವರನ್ನು ನೋಡಿರ್ತಿರ್ತಾವೆ. ಹಾಗಾದರೆ ಮೈಸೂರು ಅರಮನೆ ಶಿಲ್ಪಿ ಯಾರು ಅಂತೇಳಿ ಸಿವಿಲ್ PSI ಕೇಳಿದರು. ಸರ್ ಹೆನ್ರಿ ಇರ್ವಿನ್. ಇದು ಭಾಳ ಕರೆಕ್ಟ್ ಗೊತ್ತಿಲ್ಲ. ಮೈಸೂರು ಅರಮನೆಯ ಶಿಲ್ಪಿ ಯಾರು ಅಂದ್ರೆ ಮೈಸೂರು ಪ್ಯಾಲೇಸದ್ದು ಶಿಲ್ಪಿ ಸರ್ ಹೆನ್ರಿ ಇರ್ವಿನ್. ನೆಕ್ಸ್ಟ್, ಕರ್ನಾಟಕದ ಮೊದಲ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಹಿಂಗೆ ಕೇಳಿದ್ರು ಒಂದೇ, ಸಹಕಾರ ಸಂಘ ಅಂದರೂ ಒಂದೇ, ಎರಡೂ ಕೇಳ್ಬೋದು ಯಾವುದನ್ನು. 1905. ಇದು ಗೊತ್ತಿಲ್ಲ. ಹಾಗಾದರೆ ಭಾರತದಲ್ಲಿ ಮೊದಲಿಗೆ ಸಹಕಾರಿ ಸಂಘ ಎನ್ನುವ ಕಾಯ್ದೆಯನ್ನು ಹೊರಡಿಸಿದವನು ಯಾರಂದ್ರೆ ಲಾರ್ಡ್ ಕರ್ಜನ್ 1904. ಭಾರತದ ಮೊದಲ ಸಹಕಾರಿ ಸಂಘ ಯಾವುದು ಅಂದರೆ ಗದಗ ಜಿಲ್ಲೆಯ ಕಣಿಗಿನಹಾಳದಲ್ಲಿ 1905ರಲ್ಲಿ ಸರ್ ಸಿದ್ದನಗೌಡ ರಾಮನಗೌಡ ಪಾಟೀಲರು ಸ್ಥಾಪನೆ ಮಾಡ್ತಾರೆ. ಅವಾಗ ಅದು ಧಾರವಾಡ ಜಿಲ್ಲಾ ಇತ್ತು. ಧಾರವಾಡ ಜಿಲ್ಲೆಗೆ ಸಹಕಾರಿ ಸಂಘಗಳ ತೊಟ್ಟಿಲು ಅಂತೀವಿ. ಈಗ ಅದು ಕರ್ನಾಟಕದ ಗದಗ ಜಿಲ್ಲೆಯ ಕಣಿಗಿನಹಾಳದಲ್ಲಿ ಆಯಿತು. ಇನ್ನು ಏನಂದ್ರೆ ಇದರ ಬಗ್ಗೆ ನಮಗೆ ಎಷ್ಟು ಕರೆಕ್ಟ್ ಗೊತ್ತಿರಬೇಕು. ಇದು ಯಾವಾಗಲೇ ಅಸ್ತಿತ್ವಕ್ಕೆ ಬಂತು ಅಂದರೆ ಜುಲೈ 8ಕ್ಕೆ. ಯಾವಾಗ ಸ್ಥಾಪನೆ ಆಯಿತು ಅಂದರೆ ಜುಲೈ 8, 1905. ಸರ್ ಸಿದ್ದನಗೌಡ ಪಾಟೀಲ್. ಇದು ಕರೆಕ್ಟಾಗಿ ಗೊತ್ತಿಲ್ಲ. ನೆಕ್ಸ್ಟ್, ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಯಾವಾಗ ಭಾರತ ರತ್ನ ದೊರಕಿದೆ? ಮೊದಲು ಭಾರತ ರತ್ನ ವಿಜೇತ ಕನ್ನಡಿಗರೇ ಎಷ್ಟು ಮಂದಿ ಅಂದರೆ 3 ಜನ ಅದಾರ. ಯಾರ್ಯಾರು ಅದಾರ? ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಯಾವಾಗ ಕೊಟ್ಟರು? 1955. ಇದು ಗೊತ್ತಿಲ್ಲ. 54ಕ್ಕೆ ಚಾಲು ಆಗ್ಯದ, 55ಕ್ಕೆ ಕೊಟ್ಟಾರ. ನೆಹರು ಅವ್ರಿಗೂ ಅದೇ ವರ್ಷನೇ ಸಿಕ್ಕದ, 55ರದಾಗೆ ರೀ. ಹಾಗಾದರೆ ಮತ್ತೆ ಯಾರದಾರ ಅಂದ್ರೆ ಭೀಮಸೇನ್ ಜೋಶಿ. ಇದು ಗೊತ್ತಿರಬೇಕು ನಮಗೆ. ಹಿಂದೂಸ್ತಾನಿ ಸಂಗೀತಗಾರ ಭೀಮಸೇನ್ ಜೋಶಿ ಅವರು. ಇವರಿಗೂ ಭಾರತ ರತ್ನ ಸಿಕ್ಕದ. ರಸಾಯನಶಾಸ್ತ್ರಜ್ಞರಾದ CNR ರಾವ್ ಇವರಿಗೂ ಭಾರತ ರತ್ನ ಸಿಕ್ಕದ. ಸಂಗೀತಗಾರರಾದ ಭೀಮಸೇನ್ ಜೋಶಿ ಅವರಿಗೆ 2008ರಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರಕಿದೆ. ಹಾಗಾದರೆ ಇವರಿಗೆ 2013ರಲ್ಲಿ ಭಾರತ ರತ್ನ ದೊರಕಿದೆ. ಇವರಿಗೆ 1955. ಇವು 3 ವರ್ಡ್ ಕರೆಕ್ಟ್ ನೆನಪಿಟ್ಕೋರಿ. 55, ಆಮ್ಯಾಗ 2008, 2013. ವಿಶ್ವೇಶ್ವರಯ್ಯ, ಭೀಮಸೇನ್ ಜೋಶಿಯವರು ಪ್ಲಸ್ CNR ರಾವ್ ಅಂತೇಳಿ ಕರಿತೀವಿ ನಾವು.
ಕರ್ನಾಟಕದ ಕಬಡ್ಡಿಯ ರಾಣಿ ಎಂದು ಯಾರಿಗೆ ಕರೆಯುತ್ತಾರೆ ಅಂತ ಕೇಳ್ತಾರೆ. ಮಮತಾ ಪೂಜಾರಿ. ಕಬಡ್ಡಿಯ ಒಂದು ತಂಡದಲ್ಲಿ ಎಷ್ಟು ಜನರು ಪಂದ್ಯ ಆಡುತ್ತಿರುತ್ತಾರೆ? 7 ಜನರು. ಇಬ್ಬರು ಯಾರು ಎಕ್ಸ್ಟ್ರಾ, ಆದರೂ ನಾವು ಎಕ್ಸಾಮ್ದಾಗ 7 ಹೇಳಿ ಬರಬೇಕು. ನೆಕ್ಸ್ಟ್, ಕಬಡ್ಡಿಯ ತವರು ರಾಜ್ಯ ಯಾವುದು ಅಂತ ಕೇಳಿದ್ರೆ ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಕಬಡ್ಡಿಯ ತವರು. ಹಾಗಾದರೆ ಅದೇ ಕಬಡ್ಡಿ ಎನ್ನುವುದು ಯಾವ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ ಅಂದರೆ ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ. ಇದನ್ನು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗಳಿಗೆ ಕೇಳಿದ್ದು ಕ್ವಶನ್ನ. ದೈಹಿಕ ಶಿಕ್ಷಕರ ನೇಮಕಾತಿ ಅಂತೇಳಿ ಹಿಂದಿನ ಪರೀಕ್ಷೆದೊಳಗೆ ಮೊದಲು. ಮೈಸೂರಿನ ಯಾವ ದಿವಾನರು 1906ರಲ್ಲಿ ಸಹಕಾರ ಇಲಾಖೆಯನ್ನು ಸ್ಥಾಪಿಸಿದರು ಅಂದ್ರೆ PN ಕೃಷ್ಣಮೂರ್ತಿ. ಕೋಆಪರೇಟಿವ್ ಸೊಸೈಟಿ ಇವ್ರ ಕಾಲದಾಗೆ ಸ್ಥಾಪನೆಯಾಯಿತು. ನೆಕ್ಸ್ಟ್, ಮೈಸೂರಿನ ದಿವಾನರಾಗಿ ವಿಶ್ವೇಶ್ವರಯ್ಯ ಕಾರ್ಯನಿರ್ವಹಿಸಿರುವುದು 1912ರಿಂದ 18. ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ ಕ್ವಶನ್ ಇರೋದು. ನೆಕ್ಸ್ಟ್, ವಿಶ್ವೇಶ್ವರಯ್ಯನವರು ಯಾರ ನಂತರ ಮೈಸೂರಿನ ದಿವಾನರಾಗಿದ್ದರು ಅಂತ ಕೇಳಿದ್ರು ಅಂದರು ಆನಂದರಾವ್ ಅಂತ ಹೇಳಬೇಕು. ಇವ್ರದಾಗನೇ ಅವ್ರು ಬರ್ತಾರೆ. ಕೊನೆಯ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆದದಂದ್ರೆ ಇಲ್ಲಿ ಪಟಕ್ಕನೆ ವರ್ಷನೇ ಇಲ್ಲ ಅಂತ ಗಾಬರಿ ಆಗಬಾರ್ದು. 1998ರಿಂದ 99ರವರೆಗೆ ನಡೀತು. ಯಾವ ಡೇಟಿಗೆ ಅಂದ್ರೆ ಮೇ 4. ಯಾವ ಸ್ಥಳದಲ್ಲಿ ಅಂದರೆ ಶ್ರೀರಂಗಪಟ್ಟಣದಲ್ಲಿ. ಯಾರು ಹತ್ಯೆಯಾದರು ಅಂದ್ರೆ ಟಿಪ್ಪು ಸುಲ್ತಾನ್ ಅವರ ಸಮಾಧಿ ಎಲ್ಲಿದೆ ಅಂದರೆ ಅಲ್ಲೇ ಶ್ರೀರಂಗಪಟ್ಟಣದಲ್ಲಿ ಇದೆ. ಮಂಡ್ಯ ಜಿಲ್ಲೆ, ಕಾವೇರಿ ನದಿ. ನೆಕ್ಸ್ಟ್, ಕರ್ನಾಟಕದಲ್ಲಿ ಪ್ರತಿ ವರ್ಷ ಕಡಲೆಕಾಯಿ ಪರೀಕ್ಷೆ ಅಂದ್ರೆ ಶೇಂಗಾ ತಿನ್ನೋದು ಜಾತ್ರೆ ಅದ್ರಲ್ಲಿ ಒಂದು. ಅದು ಎಲ್ಲಿ ನಡೆದದ, ಯಾವಾಗ ನಡೀತದ ಅಂತ ಕೇಳ್ತಾರೋ. ನವಂಬರ್ ಡಿಸೆಂಬರ್ ತಿಂಗಳದಾಗ ನಡೀತದೆ. ಎಲ್ಲಿ? ಬೆಂಗಳೂರದಾಗ ನಡೀತದೆ. ಅದು ಏನಂದ್ರೆ ಬೆಂಗಳೂರಿನಲ್ಲಿ ಏನಂದ್ರೆ ಒಂದು ಅದಕ್ಕೆ ಸ್ಪೆಷಲಿ ಏನಂತಾರಂದ್ರೆ ಕಡಲೆಕಾಯಿ ಉತ್ಸವನೇ ಅಂತೇಳಿನೇ ಕರೀತಾರೆ. ಅಲ್ಲಿ ಎಲ್ಲರೂ ಹೋಗೋದು ದೇವಸ್ಥಾನ ಬಸವನ ಗುಡಿ ಅಂಥೇಳಿ, ಅಲ್ಲಿ ಬಸವಣ್ಣಪ್ಪನ ದೇವಸ್ಥಾನ ಹಿಂಗೆ ಯಾವುದೋ ಒಂದದ. ಆ ಬಸವನ ಗುಡಿಯೊಳಗಿರುವಂಥ ಜಾತ್ರೆಯೊಳಗೆ ಏನಂದ್ರೆ ಕಡಲೆಕಾಯಿ ಅನ್ನೋದನ್ನು ಖರೀದಿ ಮಾಡೋದು, ಅದನ್ನೇ ನೈವೇದ್ಯ ಆಗಿ ಕೊಡೋದು, ಇದು ಆಚರಣೆ ಮಾಡ್ತಾರೆ. ಇದನ್ನು ನಾವು ಕಡಲೆಕಾಯಿ ಅಂತೀವಿ ಅಥವಾ ದೊಡ್ಡ ಗಣೇಶನ ಗುಡಿ ಅಂತೇಳಿ ಬರ್ತದೆ. ಕಡಲೆಕಾಯಿ ಅಂದ್ರೆ ಒಂದೇ ಶೇಂಗಾ ತಿನ್ನೋದ್ರಿಂದ ಯಾವ ಪ್ರೋಟೀನ್ ಸಿಗ್ತದೆ ಅಂದ್ರೆ ಶೇಂಗಾದೊಳಗೆ ಗ್ಲ್ಯಾಬುಲಿನ್ ಎಂಬ ಪ್ರೋಟೀನ್ ಇರ್ತದೆ. ಗ್ಲ್ಯಾಬುಲಿನ್ ಹೈಯೆಸ್ಟ್ ಶೇಂಗಾ ಗುಜರಾತ್ ರಾಜ್ಯ ಬೆಳೀತದೆ. ಶೇಂಗಾ ಸಂಶೋಧನಾ ಕೇಂದ್ರ ಏನಿದೆ ಗುಜರಾತಿನ ಜುನಾಗಢ್ ಆಗಿದೆ. ಎಲ್ಲರಿಗೂ ಧನ್ಯವಾದಗಳು.